ಜೊತೆಗಿರ್ತೀನಿ ಅವರೆಲ್ಲರೂ ನೆನಪು ಮಾಡಬೇಕು. ಯಾವ ಮಗುವಿಗೆ ಅಪ್ಪಾಜಿ ಪರಮೇಶ್ವರ ಜೊತೆಗಿರ್ತೀನಿ ಅಂತ ಯಾರ್ಯಾರಿಗೆ ಹೇಳಿದ್ದಾರೆ? ಬಾಬಾ ಅಶ್ವಿನಕ್ಕರು ಹೇಳಿದ್ದಾರೆ ಅಪ್ಪಾಜಿ ನಿಮ್ಮ ಜೊತೆ ಇರ್ತೀನಿ ಅಂತ. ಪರಮಾತ್ಮ ಹೇಳಿದಾರ? ಹೃದಯದ ಮಾತು ಪರಮಾತ್ಮನಿಗೆ ಗೊತ್ತು, ನನಗೆ ಗೊತ್ತು ಅಲ್ವಾ? ಮಕ್ಕಳಾದಂಥವ್ರಿಗೆ ಗೊತ್ತಲ್ವಾ? ಪ್ರಾಕ್ಟಿಕಲ್ ಆಗಿ
ಮಕ್ಕಳಾದಂಥವ್ರಿಗೆ ಗೊತ್ತು ತಾನೆ, ನಾವೆಲ್ಲರೂ ಮಕ್ಕಳು ಅಲ್ವಾ. ಯಾರ್ಯಾರು ಹೇಳಿದ್ದಾರೆ ಬಾಬಾ ನಾನು ಜೊತೆಗಿರ್ತೀನಿ ಮಗು, ಪ್ರಾಕ್ಟಿಕಲ್ ಆಗಿರ್ತೀನಿ ಮಗು, ಶ್ರೀಮತದಂತೆ ನಡಿ ಮಗು, ನಾನು ಹೇಳ್ದಂಗೆ ಕೇಳ್ತಾ ಹೋಗು ಮಗು, ನಿನ್ನ ಜೊತೆಗೆ ನಾನು ಇಲ್ಲದೇ ಇರುವಂತಹ ದಿನಗಳೇ ಇಲ್ಲ. ಯಾರಿಗೆಲ್ಲ ಹೇಳಿದ್ದಾರೆ ಬಾಬ್ರವರು? ಯಾರಿಗೆಲ್ಲ ಹೇಳಿದ್ದಾರೆ? ಯಾರಿಗೆಲ್ಲ ಹೇಳಿದ್ದಾರೆ? ಬಾಬಾ ನೋಡ್ತಾ ಇದ್ದಾರೆ ಈಗ. ಸತ್ಯ ಹೃದಯಿ ಮಕ್ಕಳು, ನಿರಹಂಕಾರಿ ಮಕ್ಕಳು, ನಿರಂತರ ತಪಸ್ವಿ ಮಕ್ಕಳು, ಪರಮಾತ್ಮನ ಸಮೀಪದ ರತ್ನಗಳು, ಕಣ್ಮಣಿಗಳು. ಆ ಕಣ್ಮಣಿಗಳು ನಿರಂತರ ತಪಸ್ವಿಗಳು, ಸಮೀಪದ ರತ್ನಗಳು. ಯಾರು? ಕೋಟಿಯಲ್ಲಿ ಕೆಲವರು, ಕೆಲವರಲ್ಲಿ ಕೆಲವರು, ಆ ಕೆಲವರುಗಳು ನಾವೇ ನಾವುಗಳು. ಪ್ರಾಕ್ಟಿಕಲ್. ನಾವಿಲ್ಲದಿದ್ದರೆ ಇನ್ಯಾರಿಗೆ ಹೇಳ್ತಾರೆ? ನಮ್ಮ ಅಪ್ಪಾಜಿಯವರು, ನಮ್ಮ ಅಪ್ಪಾಜಿಯವರು. ಜಯ ಶ್ರೀನಿವಾಸಕ್ಕವರು ಯಾರಪ್ಪಾಜಿಯವರು? ನಿಮ್ಮ ಅಪ್ಪಾಜಿನಾ? ಶಿವಪ್ರಸಾದ್ ಅಣ್ಣವ್ರ ಅಪ್ಪಾಜಿನಾ? ಇಬ್ಬರಲ್ಲಿ ಯಾರ ಪ್ರೀತಿ ಜಾಸ್ತಿ? ಸುಮಂಗ್ಲಕ್ಕವರೇ ಯಾರಪ್ಪಾಜಿ? ಯಾರಪ್ಪ? ಪರಮಾತ್ಮ. ಯಾರಿಗೆ ಅಪ್ಪಾಜಿ? ಅಕ್ಕಮ್ಮಕ್ಕವರೇ ನಿಮಗೆ ಅಪ್ಪಾಜಿನ ಅಥವಾ ಗಂಗಾಧರಣ್ಣವ್ರಿಗೆ ಅಪ್ಪಾಜಿನ? ಇದರಲ್ಲಿ ಶುದ್ಧ ಅಹಂಕಾರದಿಂದ ಹೇಳಬೇಕಾಗಿರುವಂಥದ್ದೇನು? ನಾನು ನಿಮಗೆ ಹೇಳಿದ್ದೇನೆ ಮಗು, ನಾನು ಜೊತೆಗಿರ್ತೀನಿ, ನಿಮಗೆ ಜೊತೆಗೆ ಪಕ್ಕ ಇರ್ತೀನಿ ನಾನು. ರಾಜೇಶ್ವರಿ ಅಕ್ಕವ್ರೆ ನಿಮ್ಮ ಜೊತೆಗಿದ್ದಾರೆ ಅಪ್ಪಾಜಿ? ಪಕ್ಕ. ಪರಮಾತ್ಮ. ಅಪ್ಪಾಜಿ ಅಂದರೆ ಯಾವುದೇ ಮನುಷ್ಯ ಆತ್ಮ ಅಲ್ಲ, ಸುಪ್ರೀಂ ಸೋಲ್, ಪರಮ ಆತ್ಮ, परम ईश्वर अल्लाह मोहब्बत का अल्लाह हमेशा आप ही के साथ है ना। ಅನ್ನಪೂರ್ಣ ಕೊರೆ ವಿನಾ ಕೊರೆ ಯಾರ ಬಳಿ ಇದ್ದಾರೆ ಪರಮಾತ್ಮ ಅಂದಾಗ ಶುದ್ಧ ಅಹಂಕಾರದಿಂದ ಹೇಳಬೇಕು. ಸತ್ಯಭಾಮ ಕೊರೆ ನನ್ನ ಅಪ್ಪಾಜಿ ನನ್ನ ಹತ್ರ ಇದ್ದಾರೆ. ಮಂಗಳಾಕೊರೆ ಯಾರ ಹತ್ರ ಇದ್ದಾರೆ ಅಪ್ಪಾಜಿ? ನಿಮ್ಮ ಹತ್ರನಾ ಅಥವಾ ಬೇರೆ ಯಾರ್ದೋ ಹತ್ತಿರನಾ? ಭಾಗೀರಥಿ ಅಕ್ಕೋರೆ ಭಾರತಿ ಅಕ್ಕೋರು ಯಾರ ಹತ್ರ ಅಪ್ಪಾಜಿ? ಮಹೇಶ್ವರಿ ಲಿಟಲ್ ಏಂಜಲ್ ಹತ್ರನಾ ನಂದಿನಿ ಲಿಟಲ್ ಏಂಜಲ್ ಹತ್ರನಾ? ಯಾರ ಹತ್ರ ಪರಮಾತ್ಮ ಇದ್ದಾರೆ? ಸುವರ್ಣಕ್ಕೋರು ನಿಮ್ಮ ಹತ್ರ ಇದ್ದಾರಾ ನಿಜವಾಗ್ಲೂ? ಗಿರ್ಜಾಕ್ಕೋರೆ ವಿರಾಜ್ ಹತ್ರ ಜಾಸ್ತಿ ಇರ್ತಾರೆ, ನಿಮ್ಮ ಹತ್ರ ಜಾಸ್ತಿ ಇರ್ತಾರೆ ಬಾಬಾ. ಕಾಂಪಿಟೇಷನ್ ಇಲ್ಲಿ ನಡೀತಾ ಇದೆ ನೋಡಿ. ಶುದ್ಧವಾದ ರೇಸ್ ಅಂತಾರೆ ಇದಕ್ಕೆ. ನಾನು ಅಪ್ಪಾಜಿನ ಹೆಂಗಾದ್ರೂ ಮಾಡಿ ಮರಳು ಮಾಡಬೇಕು. ಮರಳು ಮಾಡೋದು ಹೇಗೆ ಗೊತ್ತಲ್ವ ಎಲ್ರಿಗೂ? ಮರಳು ಮಾಡೋ ಶುದ್ಧ ಭಾಷೆಯಲ್ಲಿ ಮರಳು, ಶುದ್ಧ ಆಲೋಚನೆಯಿಂದ ಮರಳು. ಪರಮಾತ್ಮನನ್ನು ಮರಳು ಮಾಡಲಿಕ್ಕೆ ಏನು ಮಾಡಬೇಕು ನಾವು? ಯಾರು ಹೇಳ್ತೀರಿ? ಬಾಬಾ ನೋಡ್ತಾ ಇದ್ದಾರೆ ಈಗ ಪ್ರತಿಯೊಂದು ಮಕ್ಕಳ ಅಟೆನ್ಷನ್, ಪ್ರತಿಯೊಂದು ಮಕ್ಕಳ ಪ್ರಾಕ್ಟಿಕಲ್ ಕನೆಕ್ಷನ್ ಯಾರ ಜೊತೆಗಿದೆ ಈ ಕ್ಷಣದಲ್ಲಿ? ಯಾರನ್ನ ಮರಳು ಮಾಡಬೇಕು ನಾವು? ದೇಹದಾರಿಗಳನ್ನು ಮರಳಲ್ಲ, ಪರಮಾತ್ಮನಿಗೆ. ಯಾರನ್ನ ಮರಳು ಮಾಡಿದ್ದೀವಿ ನಾವು ಜೀವನದಲ್ಲಿ? ಮರಳು ಹೇಗೆ ಮಾಡೋದು ಯಾರು ಹೇಳ್ತೀರಿ? ಬಾಬಾ ನೋಡ್ತಾ ಇದ್ದಾರೆ. ನಾವೆಲ್ಲರೂ ಸೆಕೆಂಡಿನಲ್ಲಿ ಸೂಕ್ಷ್ಮ ವತನಕ್ಕೆ ತಲುಪಿದ್ದೇವೆ. ಬಾಪ್ ದಾದಾರವರ ಜೊತೆಗೆ ಆತ್ಮಿಕ ವಾರ್ತಾಲಾಪ ನಡೆಸಿದ್ದೇವೆ. ಪರಮಾತ್ಮ ನೋಡ್ತಾ ಇದ್ದಾರೆ. ಯಾರ ಸಮ್ಮುಖದಲ್ಲಿ ನಡೀತಾ ಇದೆ? ಯಾರ ಸಮ್ಮುಖದಲ್ಲಿ ಈ ವಾರ್ತಾಲಾಪ ನಡೀತಾ ಇದೆ? ಡೈರೆಕ್ಟ್ ಈಶ್ವರನ ಜೊತೆಗೆ. ಓಕೆ, ಯಾರು ಪರಮಾತ್ಮನನ್ನು ಹೇಗೆ ಮರಳು ಮಾಡೋದು ಯಾರು ಹೇಳ್ತಾರೆ? ಶುದ್ಧ ಭಾಷೆಯಲ್ಲಿ, ಯಾವುದೇ ಅಶುದ್ಧತೆ ಇಲ್ಲ ಇಲ್ಲಿ. ಮರಳು ಅನ್ನುವಂತಹ ಭಾಷೆ ಮೋಸ್ಟ್ ಆಫ್ ದಿ ಪರ್ಸೆಂಟೇಜ್ ಏನಂದರೆ, ಮರಳು ಅನ್ನುವ ಶಬ್ದ ಹೊರಗಡೆ ಲೌಕಿಕ ಜಗತ್ತಿನಲ್ಲಿ ಕೆಟ್ಟ ರೂಪದಲ್ಲಿ ಮರಳು, ಆದರೆ ಇಲ್ಲಿ ಶುದ್ಧ ರೂಪದಲ್ಲಿ ಈಶ್ವರನನ್ನು ಮರಳು ಮಾಡೋದು ಯಾರು ಮಾಡಲಿಕ್ಕೆ ಸಾಧ್ಯ? ಮತ್ತು ಹೇಗೆ ಮಾಡೋದು? ಅವ್ರನ್ನ ಹೇಗೆ ಮರಳು ಮಾಡೋದು? ಅಪ್ಪಾಜಿನ ಕಮಲಾಕ್ಕವ್ರು ಹೇಗೆ ಮಾಡ್ತೀರಿ? ಬಿಡೋದೇ ಇಲ್ಲ ಅವ್ರನ್ನ ಮರಳು ಮಾಡೋದು. ನಮ್ಮವ್ರನ್ನಾಗಿ ಮಾಡಿಟ್ಕೊಂಡ್ಬಿಡೋದು, ಅವ್ರನ್ನ ಬಿಡೋದು ಬಾರ್ದು. ಯಾರು ಮಾಡ್ತೀರಿ? ಮಂಜುಳಕ್ಕವ್ರು ನೀವು ಮಾಡ್ತೀರಿ? ಹೆಂಗೆ ಮರಳು ಮಾಡ್ತೀರಿ ಅಪ್ಪಾಜಿನ? ಬಾಬಾ ಜಾಸ್ತಿ ಅಕ್ಕಮಕ್ಕವ್ರು ನೋಡ್ತಾ ಇರ್ತಾರೆ ಬಾಬಾ. ವಿನಾಕ್ಕವ್ರು ಹಾಂ ಹೇಳ್ರಿ. ಮೊದ್ಲಕ್ ನಾವ್ ಪ್ರೀತಿ ಮಾಡ್ಬೇಕು, ಅವನ್ನ ಲವ್ ಮಾಡ್ಕೋಬೇಕು. ಲವ್ ಮಾಡ್ಬೇಕು, ಅತೀಂದ್ರಿಯದಿಂದ ಲವ್ ಮಾಡ್ಬೇಕ. ಅಷ್ಟು ಬಿಡ್ಲಾರ್ದಂಗ ಅವನ್ ಯಾವಾಗ ನೋಡಿದ್ರ ಅವ್ನ ನೆನಪಿನಾಗನೇ ಇರ್ಬೇಕು ನಾವು. ಕುಂತ್ರು ನಿಂತ್ರು ಮಲ್ಕೊಂಡ್ರ ಅವನ್ ಅಷ್ಟು ಲವ್ ಮಾಡಿದಾಗ ಅವ್ನ್ ಲವ್ ಮಾಡೋದು ಹೇಗೆ? ಪರಮಾತ್ಮನನ್ನ ಲವ್ ಮಾಡೋದು ಹೇಗೆ? ಪ್ರೀತಿ ಮಾಡೋದು ಹೇಗೆ?
ನಾವು ಹೇಳ್ದಂಗ ಅಂದ್ರ ಶ್ರೀಮತದಂತ ನಡಿಬೇಕು, ನಾವು ಸೇವೆ ಮಾಡ್ಬೇಕು, ಅವನ ಆದೇಶಗಳೇನಿದೆ ಆದೇಶಗಳಂತೆ ನಡಿಬೇಕು. ಮರಳಾಗ್ಬಿಡ್ತೇನೆ ಅವನು. ಅವ್ನು ಮರಳು ಮಾಡೋದು ಎಷ್ಟು ಈಸಿ ಇದೆ ಅಲ್ವಾ ಕಮ್ಮಕ್ಕವ್ರೆ? ಅಪ್ಪಾಜಿನ ಮರಳು ಮಾಡೋದು ಎಷ್ಟು ಈಸಿ ಇದೆ ನೋಡಿ. ಸೆಕೆಂಡ್ನಾಗ ಹೋಗ್ಬಿಡ್ತೀವಿ ಅವನಂತೆಲ್ಲ. ನಾವು ಕಣ್ಣು ಮುಚ್ಚಿಕಣ್ಣು ತಗೊಂತ ಅವನು ಹೃದಯದಾಗ ಕುಂತ್ ಬಿಡ್ತೀನಿ ಹೋಗಿ. ಏನಕ್ಕೆ ಬಲೆ ಕಣ್ಣಿಗೆ ಕಾಣಿಸುವುದಿಲ್ಲ, ಆದರೆ ಮರಳು ಮಾಡ್ಬೋದು ಅವ್ರನ್ನ. ಹೇಗೆ ಅಂದರೆ ಅವರ ಆದೇಶಗಳೇನಿದೆ ಅದರಂತೆ, ಅವರ ಪರಮಾನಂತೆ ನಾವು ನಡೆದಾಗ, ಶ್ರೀಮತ್ತದಂತೆ ನಡೆದಾಗ ಮರಳಾಗ್ತಾನೆ ಪರಮಾತ್ಮ. ತನ್ನ ಹೃದಯದಲ್ಲಿ ಕೂರಿಸ್ಕೊತಾನೆ ಪರಮಾತ್ಮ. ಹಾಗಾದರೆ ಪರಮಾತ್ಮ ಹೇಳ್ತಾರೆ, ನಾನು ನಿಮಗೆ ಹೇಳಿದ್ದೇನೆ, ನಾನು ಸದಾ ನಿಮ್ಮ ಜೊತೆಗಿದ್ದೇನೆ ಅಂದರೆ ನಮಗೆ ಹೇಳಿದ್ದಾರೆ. ಕರೆಕ್ಟ್ ಅಲ್ವಾ? ಕೋಟ್ಯಾನುಕೋಟಿ ಆತ್ಮಗಳಿದ್ದಾರೆ, ಆದರೆ ಅಪ್ಪಾಜಿ ನನ್ನನ್ನು ನೋಡ್ತಾನೆ ಹೇಳ್ತಾರೆ, ನಾನು ನಿನ್ನ ಜೊತೆಗಿರ್ತೀನಿ, ನಾನು ಹೇಳಿದ್ದೀನಿ ತಾನೆ ನಿನಗೆ, ಹೇಳಿದ್ದೀನಿ ತಾನೆ. ಯಾಕೆ ಅಂದರೆ ಕಲ್ಪದಲ್ಲೂ ನೀನೇ ನಂಬರ್ 1 ಶ್ರೀಮತ ಫಾಲೋ ಮಾಡಿರುವ ಮುದ್ದಾದ ಮಗು ನೀನು. ಹಾಗಾಗಿ ನೀನಂದರೆ ನನಗಿಷ್ಟ, ನಾನೇನು ಬಿಡುವುದಿಲ್ಲ. ಭಲೇ ಲೆಕ್ಕಾಚಾರಗಳ ಅನುಗುಣವಾಗಿ, ಪಾತ್ರದ ಅನುಗುಣವಾಗಿ ಸಣ್ಣ ಪುಟ್ಟ ಬಲಹೀನತೆಗಳು ನಿನ್ನಲ್ಲಿರಬಹುದು, ಆದರೆ ನಾನು ನಿನ್ನ ಬಲಹೀನತೆ ನೋಡುವುದಿಲ್ಲ. ನೀನು ನನ್ನ ಮುದ್ದಾದ ಮಗುವಾಗಿದ್ದೀಯಾ ಅಂತಾರೆ ಪರಮಾತ್ಮ. ಗಿರಿಜಾಕ್ಕರೆ ಮುದ್ದಾದ ಮಗುವಾಗಿದ್ದೀರಿ ಪರಮಾತ್ಮನಿಗೆ. ಬರ್ತಿಯಕ್ಕರೆ ಪಕ್ಕಾ ಮುದ್ದಾದ ಮಗು ಯಾರು? ನಾನಾಗಿದ್ದೀನಿ. ಶುದ್ಧ ಅಹಂಕಾರ ಬರಬೇಕಲ್ವಾ? ಬರ್ತದಲ್ವಾ? ವೀಣಾಕ್ಕವ್ರೆ ಬರ್ತದೋ ಇಲ್ಲೋ? ರಾಜೇಶ್ವರಿ ಅಕ್ಕವ್ರೆ ಬರ್ತದಲ್ವಾ? ವಿಚಿತ್ರ ಮಗುವಿನ ವಿಚಿತ್ರ ತಂದೆಯ ವಿಚಿತ್ರ ಮಗು ನಾನಾಗಿದ್ದೇನೆ. ಸರೋಜಕ್ಕವ್ರೆ ಅಪ್ಪಾಜಿನ ಮರಳು ಮಾಡೋದು ಗೊತ್ತಲ್ವಾ? ನಮ್ಮ ಅಪ್ಪಾಜಿಯವರು ಹೇಗೆ ಚಿಕ್ಕ ಪುಟಾಣಿ ಮಕ್ಕಳಿರ್ತವೆ, ಆ ಮಕ್ಕಳಿಗೆ ಯಾರಾದರೂ ಹೊರಗಡೆಯವರು ಬಂದು ಆ ಮಕ್ಕಳ ತಂದೆಯನ್ನು ನಮ್ಮ ತಂದೆ ಅಂದರೆ ಆ ಮಗು ಹೇಗೆ ಮಾಡುತ್ತೆ? ಹೊಟ್ಟೆ ಉರಿ ಬೀಳ್ತದೆ, ಅದಕ್ಕೆ ಜಲಸ್ ಆಗ್ತದೆ. ಹಾಗೆ ಶುದ್ಧವಾದ ಜಲಸ್ ನಮ್ಮಲ್ಲಿದೆ. ಹೇಗೆ ಅಪ್ಪಾಜಿ ನಾನು ಬಿಟ್ಟರೆ ಬೇರೆ ಎಲ್ಲರ ಜೊತೆ ಬಲೆ ಇರಲಿ, ಆರು ನನ್ನ ಜೊತೆ ಜಾಸ್ತಿ ಇರಲಿ. ಶುದ್ಧ ಅಹಂಕಾರ, ಪ್ರಾಕ್ಟಿಕಲ್ ಅಹಂಕಾರ, ಶುದ್ಧ ಅಹಂಕಾರ. ಅಂತಹ ಶುದ್ಧ ಪ್ರೀತಿಯನ್ನು ಹೊಂದಿರುವ ಅತ್ಯಂತ ಸಮೀಪದ ಮುದ್ದಾದ ಫರಿಸ್ತೆಗಳೊಂದಿಗೆ ಪರಮಾತ್ಮ ವಾರ್ತಾಲಾಪ ಮಾಡ್ತಾ ಇದ್ದಾರೆ. ನಾವು ವಾರ್ತಾಲಾಪ ಮಾಡ್ತಾ ವಾಪಸ್ ಸ್ಥೂಲ ಸಾಕಾರದಲ್ಲಿ ಬಂದುಬಿಟ್ಟಿದ್ದೀವಿ. ಸ್ಥೂಲ ಸಾಕಾರದಲ್ಲಿ, ಸ್ಥೂಲ ಶರೀರದಲ್ಲಿ, ಭ್ರುಕುಟಿಯ ಮಧ್ಯದಲ್ಲಿ ಆತ್ಮ ಅನ್ನುವಂತಹ ಪ್ರಾಕ್ಟೀಸಲ್ಲಿ ಕುಳಿತುಕೊಂಡಿದ್ದೇವೆ. ಅನುಭವಕ್ಕೆ ಬರಲಿ. ಆತ್ಮ ನಾನಾತ್ಮ ಆ ಪರಮ ಈಶ್ವರನ ಸಂತಾನ. ನಾನಾತ್ಮ ಎರಡೂ ಕಣ್ಣುಗಳ ಮಧ್ಯದಲ್ಲಿ ಅನುಭವ ಮಾಡಿ. ಭ್ರುಕುಟಿಯ ಮಧ್ಯದಲ್ಲಿ ನಾನೊಂದು ದಿವ್ಯ ಚೇತನ, ಜಗಮಗಿಸುತ್ತಿರುವ ಜ್ಯೋತಿ, ಪರಮ ಈಶ್ವರನ ಸಂತಾನ ನಾನಾಗಿದ್ದೇನೆ. 800 ಕೋಟಿ ಆತ್ಮಗಳಲ್ಲಿ ನನ್ನನ್ನು ಬಹಳ ಇಷ್ಟಪಡ್ತಾರೆ ನಮ್ಮ ಅಪ್ಪವರು. ಪರಮ ಈಶ್ವರ, ಪರಮಾತ್ಮ ಅಲ್ವಾ? ಪರಮಾತ್ಮ ಬಾಪ್ ದಾದ ಮಕ್ಕಳ ಜೊತೆ ನಾನು ವಾರ್ತಾಲಾಪ ಮಾಡ್ತಾ ಇದ್ದೆ. ಮಕ್ಕಳಿಗೆ ಒಂದು ವಿಷಯ ಗೊತ್ತಾಯಿತು, ಯಾರು ಮರಳು ಮಾಡಬಲ್ಲರು ಅನ್ನುವಂಥ ಕ್ವಶನ್ ಕೇಳಿದಾಗ ಅವ್ರಿಗೊಂದು, ಎಲ್ಲ ಮಕ್ಕಳಲ್ಲಿ ಒಂದು ವಿಶೇಷ ಉಮ್ಮಂಗ, ಉತ್ಸಾಹ ಏನು ಬಂತು ಅಂದರೆ, ಯಾರು ಜಾಸ್ತಿ ನೆನಪು ಮಾಡ್ತಾರೆ ಶ್ರೀಮತ್, ಯಾರು ಜಾಸ್ತಿ ಪಕ್ಕಾ ಫಾಲೋ ಮಾಡ್ತಾರೆ ಅವರುಗಳಿಗೆ ನಾನು ಮರಳಾಗ್ಬಿಡ್ತೀನಿ ಅಂತಾರೆ. ಅಪ್ಪಾಜಿ ಹೇಳಿದ ತಕ್ಷಣ ನಾವೆಲ್ಲರೂ ಬಂದು ಏನು ಮಾಡ್ತೀವಿ? ತಪಸ್ಸು ಮಾಡ್ತಾಯಿದ್ವಿ. ಸೂಕ್ಷ್ಮ ಒತ್ತಡದಿಂದ ಕೆಳಗಡೆ ಬಂದಿದ್ದೇವೆ, ತಪಸ್ಸು ಮಾಡ್ತಿದ್ವಿ. ನಾನಾತ್ಮ ಪ್ರಾಕ್ಟಿಕಲ್, ಬರೀ ಮಾತನಲ್ಲ, ಪ್ರಾಕ್ಟಿಕಲ್, ಬಹಳಷ್ಟು ಗಂಭೀರತೆಯಿಂದ ಮಾಡ್ತಾ ಇರುವಂಥದ್ದು. ಗಂಭೀರತೆ ಆಗ್ತಾ ಗಂಭೀರತೆ ಸ್ಟೇಜ್ ಕಂಪ್ಲೀಟ್ ಆದಮೇಲೆ ಚೆಹರೆಯಲ್ಲಿ ಮುಗುಳ್ನಗುತ್ತೆ. ಯಾಕಂದರೆ ಶಕ್ತಿ ಬರ್ತಾಯಿದೆ, ಮುಗುಳ್ನಗೆ ಬರ್ತಾಯಿದೆ. ಈಗ ನಾನಾತ್ಮ ಎರಡೂ ಕಣ್ಣುಗಳ ಮಧ್ಯದಲ್ಲಿ ಜಗಮಗಿಸುತ್ತಿರುವ ಜ್ಯೋತಿ, ಪರಮ ಜ್ಯೋತಿಯ ಸಂತಾನ, ಈ ಶರೀರಕ್ಕೆ ಮಾಲೀಕ ನಾನಾತ್ಮ, ಸ್ವರಾಜ್ಯ ಅಧಿಕಾರಿ, ಪ್ರಾಕ್ಟಿಕಲ್ ಸ್ವರಾಜ್ಯ ಅಧಿಕಾರಿ. ಹೇಮನ್ ಎಲ್ಲ ಸಂಬಂಧಗಳಿಂದ ನನ್ನ ಪಾಲನೆ ಮಾಡುತ್ತಿರುವ ಈಶ್ವರನನ್ನು ಬಿಟ್ಟು ಬೇರೆ ಯಾರ ಬಗ್ಗೆ ಚಿಂತಿಸುತ್ತಿರುವೆ ನೀನು? ಮನಸ್ಸಿಗೆ ನಾನಾತ್ಮ ರಾಜ ಕ್ವಶನ್ ಕೇಳ್ತಾ ಇದ್ದೇನೆ. ಮನ್ಮಂತ್ರಿ ನಾನಾತ್ಮ ರಾಜ ನಿನಗೆ ಕ್ವಶನ್ ಕೇಳ್ತಾ ಇದ್ದೇನೆ. ನಾನಾತ್ಮ ನಿನಗೆ ಕ್ವಶನ್ ಕೇಳ್ತಾ ಇದ್ದೇನೆ. ಮನ್ಮಂತ್ರಿ, ಇಷ್ಟೆಲ್ಲ ನಿನ್ನ ಸಂಭಾಲನೆ ನಾನು ಮಾಡ್ತಾ ಇದ್ದೀನಿ.
ನನ್ನ ಸಂಭಾಲನೆ ಆತ ಮಾಡ್ತಾ ಇದ್ದಾನೆ, ಪರಮಾತ್ಮ ಮಾಡ್ತಾ ಇದ್ದಾನೆ, ಪರಮಪ್ಪ ಮಾಡ್ತಾ ಇದ್ದಾನೆ. ಅಂತಹ ಸಮಯದಲ್ಲಿ ನೀನು ಯಾಕೆ ಇಷ್ಟೊಂದು ಅಲೆದಾಡುತ್ತಿರುವೆ? ಹೇ ಮಂತ್ರಿ, ಕಂಟ್ರೋಲ್ ಮಾಡ್ತಾ. ಏನೇ ಹಲ್ಚಲ್ ಸಂಕಲ್ಪಗಳು ಬರ್ತಾ ಇರ್ಬೋದು ಎಲ್ರಿಗೂ, ಯಾರಿಗೆ ಬರ್ತಾ ಇರ್ಬೋದು, ಯಾರಿಗೆ ಬರ್ತಾ ಇಲ್ಲ. ಆ ಥರ ಆತ್ಮಗಳು ನಾವೆಲ್ಲರೂ ವಿಶೇಷವಾಗಿ ಮನಸ್ಸನ್ನು ಕಂಟ್ರೋಲ್, ಹತೋಟಿಯಲ್ಲಿ ತರುತ್ತಿರುವ ತಾಕತ್ತು ನಾನಾತ್ಮರಾಜನಿಗಿದೆ. ಮಂತ್ರಿ, ಆದೇಶದಂತೆ ನಡೆ. ನಿನಗೆ ಶಕ್ತಿ ತುಂಬುವಂಥವನು, ನಿನಗೆ ಯಾವ ಒಂದು ಸಂಬಂಧದ ಶಕ್ತಿ ಬೇಕು, ಸಂಬಂಧದಿಂದ ಪ್ರೀತಿ ಬೇಕು, ಎಲ್ಲ ಸಂಬಂಧಗಳಿಂದ ಪ್ರೀತಿಯನ್ನು ತುಂಬಿಸುವಂತಹ ತಾಕತ್ತನ್ನು ತುಂಬುವಂಥ ಪರಮೇಶ್ವರ ನಿನ್ನ ಪಾಲನೆ ಮಾಡ್ತಿರುವಾಗ ಎಲ್ಲೆಲ್ಲಿ ಹರಿದಾಡ್ತಾ ಇದೆಯಾ ಮನಸ್ಸು? ನೀನು ಮನಸ್ಸು ಕಂಟ್ರೋಲಿಗೆ ಬಾ, ಮನಸ್ಸು ಬಾ. ಹೇ ಮಂತ್ರಿ, ನನ್ನ ಆದೇಶದಂತೆ ನಡೆ. ಈಗ ಹೇ ಮನ್ಮನಾಭವ ಅವಸ್ಥೆಗೆ ಹೋಗು. ಮನ್ಮನಾಭವ ಅವಸ್ಥೆ ಗೊತ್ತಲ್ವಾ? ಪ್ರತಿನಿತ್ಯ ನಿನಗೆ ಹೇಳ್ತಾ ಇದ್ದೀನಿ ನಾನು. ಮನ್ಮನಾಭವ ಅಂದರೆ ನೀನು ನನ್ನ ಮನಸ್ಸು, ನನ್ನಲ್ಲಿದೆಯಾ, ನನ್ನ ಆತ್ಮನಲ್ಲಿರುವಂತಹ ಒಂದು ಸೂಕ್ಷ್ಮ ಶಕ್ತಿ. ನೀನು ನನ್ನ ರಾಜ ಆಸ್ಥಾನದಲ್ಲಿರುವಂತಹ, ನಾನೇ ರಾಜ, ನನ್ನ ಆಸ್ಥಾನದಲ್ಲಿರುವಂತಹ ಮಂತ್ರಿ ನೀನು. ನಾನು ಹೇಳಿದಾಗೆ ನೀನು ಕೇಳಬೇಕು. ಈಗ ಮನೆಗೆ ಮನೆಗೆ ಹೋಗೋಣ. ಅವೆಲ್ಲ ಬಿಡು. ಎಲ್ಲ ಹಲ್ಚಲ್ ಏನಿದೆ ಅವೆಲ್ಲ ಅಲ್ಪ ಕಾಲದ ಸುಖ ಶಾಂತಿಯನ್ನು ಕೊಡುವಂಥದ್ದು. ಇಲ್ಲಿ ದೀರ್ಘಕಾಲ ಅವಿನಾಶಿ ಶಕ್ತಿ, ಅವಿನಾಶಿ ಶಾಂತಿ, ಅವಿನಾಶಿ ಸುಖವನ್ನು ಕೊಡುವಂತಹ ಈಶ್ವರನ ಜೊತೆಗೆ ಮನಸ್ಸು ಬುದ್ಧಿಯನ್ನು ಹೊಂದು. ಅರ್ಥಾತ್ ಮಂತ್ರಿ ಆ್ಯಂಡ್ ಬುದ್ಧಿ ಇಬ್ಬರನ್ನು ನಾನು ಆತ್ಮ ಹತೋಟಿಯಲ್ಲಿ ತಂದಿದ್ದೇನೆ. ಕಂಟ್ರೋಲಿಂಗ್ ಪವರ್, ರೂಲಿಂಗ್ ಪವರ್ ನಾನಾತ್ಮನಲ್ಲಿ ಬಂದಿದೆ. ಓ ಪ್ರಿಯ ಪ್ರಾಣ ಪಕ್ಷಿಯೇ, ನಡೆ ಮನೆಗೆ ಪರಮಧಾಮದತ್ತ. ನಾವೆಲ್ಲರೂ ಫರಿಷ್ಠಗಳಾಗಿ ಸೂಕ್ಷ್ಮವತನಕ್ಕೆ ಹಾರುವ ಸಮಯ. ಅನುಭವ ಮಾಡ್ತಾ ನಾವೆಲ್ಲರೂ ಹಾರುತ್ತಾ ಹೊರಟಿದ್ದೇವೆ. ಫರಿಷ್ಠ ಏನಾಗಿದೆ? ಆತ್ಮ ಪವರ್ಫುಲ್, ಪವಿತ್ರ ಫರಿಷ್ಠ ಆಗಿ ಉಮ್ಮಂಗ ಉತ್ಸಾಹದ ಪಂಕಗಳು. ಯಾಕಂದರೆ ಪರಮಾತ್ಮ ಆಲ್ರೆಡಿ ಶಕ್ತಿ ತುಂಬಿದ್ದಾರೆ. ಕಂಪ್ಲೀಟ್ ಪವರ್ಫುಲ್ ಸ್ಟೇಜ್. ಎಲ್ಲ ರಿಶ್ತೆಗಳು ಕಂಪ್ಲೀಟ್ ಬಂದ್. ಎಲ್ಲ ರಿಶ್ತೆಗಳಿಂದ ಭಿನ್ನ, ರಿಲೇಷನ್ಶಿಪ್ಪಿಂದ ಭಿನ್ನ, ದೇಹದ ಭಾನದಿಂದ ಭಿನ್ನ. ನಾನಾತ್ಮ ಫರಿಷ್ಠ ಪಕ್ಷಿಯಾಗಿ ಹಾರುತ್ತಿದ್ದೇನೆ. ಉಮ್ಮಂಗ ಉತ್ಸಾಹದ ಪಂಕಗಳೊಂದಿಗೆ ಹಾರುತ್ತಾ ಹೊರಟಿದ್ದೇನೆ. ಹಾರುತ್ತಾ ನಾವೆಲ್ಲರೂ ಹೊರಡುವ ಸಮಯ. ಬನ್ನಿ ಪರಿಸ್ಥಿತಿಗಳು ಪರಮಾತ್ಮನ ಹತ್ತಿರ, ಅಪ್ಪಾಜಿ ಹತ್ತಿರ ಎಷ್ಟು ಪ್ರೀತಿ ಮಾಡ್ತೀರಿ ನೋಡ್ತೀನಿ ಅಂತಾರೆ ಬಾಬರವರು. ಬನ್ನಿ.
ಪ್ರೇಮವ ಸುರಿಸುತ್ತಿದೆ. ನೀ ಪರಮ ಪ್ರಿಯನ ಪ್ರಿಯತಮೆಯಾಗಿ ಈ ಪ್ರೀತಿಯ ರೀತಿಯ ನಡೆಸು. ನೀ ಶಿವನ ಮಿಲನವ ಮಾಡು. ಓ ಪ್ರಿಯ ಪ್ರಾಣ ಪಕ್ಷಿ, ಓ ಪ್ರಿಯ ಪ್ರಾಣ ಪಕ್ಷಿ. ಹರಿಯುವ ನದಿಯು ನದಿ ಧಾರೆ ಇದು ತೀರಿಸಲೇ ಇಲ್ಲ ದಾಹವನು. ಹರಿಯುವ ನದಿಯು ನದಿ ಧಾರೆ ಇದು ತೀರಿಸಲೇ ಇಲ್ಲ ದಾಹವನು. ಸಂಗಮ ಯುಗದಿ ಹರಿಯುತ್ತಲಿಹುದು ಶಿವ ಪ್ರೇಮದ ಅಮೃತ ಧಾರೆ ಇದು. ಪ್ರಿಯ ಶಿವನಿಗೆ ನೀ ಅರ್ಪಣನಾಗು, ಜೀವನದರ್ಪಣವ ಮಾಡು. ನೀ ಶಿವನ ಮಿಲನವ ಮಾಡು. ಓ ಪ್ರಿಯ ಪ್ರಾಣ ಪಕ್ಷಿ, ಓ ಪ್ರಿಯ ಪ್ರಾಣ ಪಕ್ಷಿ. ಚಂದ್ರನ ಕಾಯುವ ಚಕೋರನಂತೆ ನೀ ನೋಡು ನಿರಂತರ ಶಿವನನ್ನೇ. ಚಂದ್ರನ ಕಾಯುವ ಚಕೋರನಂತೆ ನೀ ನೋಡು ನಿರಂತರ ಶಿವನನ್ನೇ. ಜ್ಯೋತಿರ್ಬಿಂದುವ ನೋಡುತ್ತ ಇಂದು ನಲಿಯುತ್ತಿದೆ ಮನ ಮಯೂರವಿದು. ನೀ ಮನದ ಕಲಶವ ಶಿವ ಸಾಗರದಲ್ಲಿ ಪ್ರೇಮದಿ ಮುಳುಗಿಸಿ ಇಂದು ನೀ ಶಿವನ ಮಿಲನವ ಮಾಡು. ಓ ಪ್ರಿಯ ಪ್ರಾಣ ಪಕ್ಷಿ, ಓ ಪ್ರಿಯ ಪ್ರಾಣ ಪಕ್ಷಿ. ನೀ ಹಾರುತ್ತಲೇ ನಿಜ ಅಂಬರದಿ ಅಮೃತದ ಧಾರೆಯ ಹರಿಸು. ಯುಗ ಯುಗದ ಆಸೆಯ ತಣಿಸು. ಓ ಪ್ರಿಯ ಪ್ರಾಣ ಪಕ್ಷಿ, ಓ ಪ್ರಿಯ ಪ್ರಾಣ ಪಕ್ಷಿ. ಎಲ್ಲ ಮುದ್ದು ಮುದ್ದಾದ ಪರಿಸ್ಥಿತಿಗಳು ಪರಮ ಆತ್ಮ ಶಿವ ಬಾಬಾರವರನ್ನು ಮಿಲನ ಮಾಡಲು ಎಷ್ಟೊಂದು ಹೃದಯದ ಪ್ರೀತಿಯನ್ನಿಟ್ಟುಕೊಂಡು ಪ್ರಾಕ್ಟಿಕಲ್ ಸತ್ಯ ಹೃದಯದ ಪ್ರೀತಿಯನ್ನು ಹೊಂದಿ ನಾನಾತ್ಸಮ ಪಕ್ಷಿಯು ಹಾರುತ್ತ ವತನವನ್ನು ತಲುಪಿದೆ. ಸೂಕ್ಷ್ಮ ವತನದಲ್ಲಿ ಎದುರುಗಡೆ ದಿವ್ಯ ಫರಿಸ್ತ ಬ್ರಹ್ಮ ಬಾಬಾ, ದಿವ್ಯ ಫರಿಸ್ತ ಬ್ರಹ್ಮ ಬಾಬಾ ಮುಗುಳು ನಗುತ್ಸ ಎಲ್ಲ ಫರಿಸ್ತೆಗಳನ್ನು ತಮ್ಮ ಸಮೀಪದಲ್ಲಿ ಕರೆಯುತ್ತ आ गए बच्चे मीठे बच्चे आ गए जी बाबा जी। शिव बाबा कहाँ है बाबा?
ಬ್ರಹ್ಮ ಬಾಬರವರನ್ನು ನಾವೆಲ್ಲ ಫರಿಸ್ತೆಗಳು ವತನಕ್ಕೆ ಬಂದು ತಲುಪಿದ ಸೆಕೆಂಡಿನಲ್ಲಿ ಶಿವಬಾಬಾ ಅಪ್ಪಾಜಿಯವರು ಎಲ್ಲಿದ್ದಾರೆ, ಕಾಣಿಸ್ತಾ ಇಲ್ವಲ್ಲ ಅಂತಿದ್ದೀವಿ. ಬ್ರಹ್ಮ ಬಾಬಾ ಮುಗುಳ್ನಗುತ್ತೆ. ಅಪ್ಪಾಜಿಯು ಶಿವಬಾಬಾರವರು ತನ್ನ ಮಕ್ಕಳಿಗೆ ಪಾಠವನ್ನು ಪ್ರಾಕ್ಟಿಕಲ್ ಪಾಠವನ್ನು ಕಲಿಸಬೇಕೆಂದು ಪರಮಧಾಮಕ್ಕೆ ಹೋಗಿದ್ದಾರೆ. ನೀವು ಬಂದ ತಕ್ಷಣವೇ ಯಾವ ಯಾವ ಮಗುವಿನ ಹೃದಯ ಸತ್ಯವಾಗಿದೆ, ಹೃದಯದ ಸ್ನೇಹ ಸದಾ ಇದೆ, ಯಾವ ಯಾವ ಮಗು ಪರಮ ಈಶ್ವರನ ನಿಶ್ಚಯ ಬುದ್ಧಿ ಪರಮಾತ್ಮನ ಸಮೀಪದ ಮಕ್ಕಳಾಗಿದ್ದೀರಿ ಎಂಬುವನ್ನು ಪರಮಾತ್ಮ ತನ್ನ ಬಳಿಗೆ ಮೊದಲು ಮಕ್ಕಳನ್ನು ಸ್ವತಃ ಮಕ್ಕಳೇ ಬರಬೇಕು ಎಂದು ಶಿವಬಾಬಾ ವತನ ಅಂದರೆ ಪರಮಧಾಮದಲ್ಲಿ ಹೋಗಿ ಸೇರಿಕೊಂಡಿದ್ದಾರೆ. ಈಗ ನಿಮ್ಮನ್ನೇ ಕರೀತಾ ಇದ್ದಾರೆ, ನೀವು ಪರಮಧಾಮಕ್ಕೆ ಹೋಗುವ ತಾಕತ್ತನ್ನು ಹೊಂದಿದ್ದೀರಾ ಅಂತ ಟೆಸ್ಟ್ ಮಾಡ್ತಾರೆ. ಶಕ್ತಿ ಇದೆ, ಆದರೂ ಕೂಡ ಪರಮಧಾಮಕ್ಕೆ ಬರಲ್ಲ ನೀವು ಮೋಸ್ಟ್ ಆಫ್ ದಿ ಟೈಮ್ ಮಕ್ಕಳೇ. ಬ್ರಹ್ಮ ಬಾಬಾ ನೋಡಿ ಎಷ್ಟು ಪ್ರಾಕ್ಟಿಕಲ್ ಮಾತನ್ನು ಹೇಳ್ತಾ ಇದ್ದಾರೆ. ಎಲ್ಲ ಶಕ್ತಿ ತುಂಬಿದ್ದೀನಿ, ಬಾಬಾ ಎಲ್ಲ ಶಕ್ತಿ ತುಂಬಿದ್ದಾರೆ ನಿಮಗೆ. ಮನಸ್ಸು ಬುದ್ಧಿಯಿಂದ ಪರಮಧಾಮಕ್ಕೆ ಬರಲಿಕ್ಕೆ ಕಷ್ಟನ ನಿಮಗೆ. ಹೋಮ್ವರ್ಕ್ ಕೊಟ್ಟರೆ ಹೋಮ್ವರ್ಕ್ ಮಾಡೋಕ್ಕೆ ಕಷ್ಟನ ನಿಮಗೆ. ಬಿಡುವುದಿಲ್ಲ ನಾನು ನಿಮ್ಮನ್ನು ಅಂತ ಶಿವಬಾಬಾ ಹೋಗಿ ಕೂತ್ಕೊಂಡಿದ್ದಾರೆ, ಕರ್ಕೊಂಬನ್ರಿ ನೀವೇ ಅಂತ ಬ್ರಹ್ಮ ಬಾಬಾ ಮುಗುಳ್ನಗ್ತಾ ಹೇಳ್ತಾ ಇದ್ದಾರೆ. ನಾವೆಲ್ಲರೂ ಓಹೋ ಈ ಥರನ ಟಾಸ್ಕ್ ಇವತ್ತು ಅಂತ ಮುಗುಳ್ನಗ್ತಾ ಇದ್ದೀವಿ. ನಾವೆಲ್ಲರೂ ಸತ್ಯಹೃದಯ ಮಕ್ಕಳು, ಪಕ್ಕ ಹೋಮ್ವರ್ಕ್ ಮಾಡ್ತೀವಿ. ಬಾಬಾ ನಮಗೆ ಅಪ್ಪಾಜಿ ಬೇಕಂದ್ರೆ ಬೇಕು, ಶಿವಬಾಬಾ ಬೇಕು ಅಂದರೆ ಬೇಕು. ಈ ಸಂಗಮದಲ್ಲೇ ಅಪ್ಪಾಜಿ ಹತ್ರ ಇರ್ಲಿಕ್ಕೆ ಸಾಧ್ಯ. ಪದೇ ಪದೇ ಅವ್ರನ್ನ ನೋಡಬೇಕು, ದಿವ್ಯ ನೇತ್ರದಿಂದ ನೋಡಬೇಕು ಅನ್ನುವಂತಹ ಹಂಬಲ ನಮಗಿದೆ. ನಾವು ಅವ್ರು ಹೇಳಿದ ಹಾಗೆ ನಡಿತೀವಿ ಅಂತ ಬ್ರಹ್ಮ ಬಾಬರವರಿಗೆ ಹೇಳ್ತಾ ಇದ್ದೇವೆ. ಹಾಗಾದರೆ ಅದೇ ಸತ್ಯವಾಗಿದ್ದರೆ, ಬರೀ ಮಾತಿನಲ್ಲಿದೆಯಾ ಸತ್ಯವಾಗಿದೆಯಾ ನಾನು ನೋಡಬೇಕು ಮತ್ತು ಶಿವಬಾಬನು ನೋಡಬೇಕು ಅಂತಿದ್ದಾರೆ. ನಡೀರಿ ಹಾಗಾದರೆ ಪರಮಧಾಮಕ್ಕೆ. ನಿಜವಾದ ಸತ್ಯ ಹೃದಯ ಮಕ್ಕಳಾಗಿದ್ದರೆ, ಸದಾ ಸ್ನೇಹಿ ಮಕ್ಕಳಾಗಿದ್ದರೆ, ಲವ್ಲೀನ್ ಅವಸ್ಥೆಯನ್ನು ಹೊಂದಿ ನಿರಂತರ ಹೋಮ್ವರ್ಕನ್ನು ಮಾಡ್ತಾ ಇರುವಂಥ ಮಕ್ಕಳು. ಹೋಮ್ವರ್ಕಲ್ಲಿ ಏನಿದೆ? ಓನ್ಲಿ ಪರಮಧಾಮಕ್ಕೆ ಹೋಗೋದು ಬರೋದು, ಅಪ್ಪಾಜಿ ಮೀಟ್ ಮಾಡೋದು ಬರೋದು, ಕರ್ಮ ಯೋಗಿ ಆಗುವುದು. ಬೇರೆ ಏನಾದರೂ ಡಿಫಿಕಲ್ಟ್ ಹೋಮ್ವರ್ಕ್ ಕೊಡ್ತೀರಾ ಬಾಬ್ರವರು? ಇಲ್ಲಲ್ವಾ? ಮತ್ತು ಯಾಕೆ ಕೆಲವೊಬ್ರು ಮಾಡ್ತಾ ಇಲ್ಲ ಅಂತ ಅಪ್ಪಾಜಿ ಕ್ವಶನ್ ಹಾಕಿದ್ದಾರೆ. ಇವತ್ತು ಬಿಡೋದಿಲ್ಲ ನಾನು ನಿಮ್ಮನ್ನು. ಬನ್ನಿ ಪರಮಧಾಮಕ್ಕೆ. ನೀವು ಹೇಳಿದಾಗಲೆಲ್ಲ ಕರೆದಾಗಲೆಲ್ಲ ನಾನು ಬಂದು ನೀವೆಲ್ಲರೂ ಏನಾಗಿದ್ದೀರಿ? ತುಂಟ್ರಾಗಿದ್ದೀರಿ, ಬನ್ನಿ ಈಗ ನನ್ನ ಹತ್ತಿರ ಅಂತ ಅಪ್ಪಾಜಿ ಹೋಗಿ ಶಿವಬಾಬಾ ಹೋಗಿ ಪರಮಧಾಮದಲ್ಲಿ ಕುಳಿತುಕೊಂಡಿದ್ದಾರೆ. ನಾವೆಲ್ಲರೂ ಸೂಕ್ಷ್ಮವತನಕ್ಕೆ ಬಲೆ ಬಂದ್ವಿ, ಆದರೆ ಶಿವಬಾಬಾ ಕಾಣಿಸ್ತಾ ಇಲ್ಲ. ಬ್ರಹ್ಮ ಬಾಬಾ ನೋಡಿದರೆ ಹೀಗೆ ಹೇಳ್ತಾ ಇದ್ದಾರೆ, ನಡೀರಿ ಹಾಗಾದರೆ ಹೋಗೋಣ ಎಲ್ಲರೂ ಪರಮಧಾಮಕ್ಕೆ ಹೋಗೋ ವಿಧಿ ಎಲ್ರಿಗೂ ಗೊತ್ತಲ್ವಾ ಮಕ್ಕಳೇ ಅಂತಿದ್ದಾರೆ ಬ್ರಹ್ಮ ಬಾಬಾ. ಬ್ರಹ್ಮ ಬಾಬಾ ಹೇಗೆ ಹೋಗ್ತೀರಿ? ಪರಮಧಾಮಕ್ಕೆ ಹೋಗೋದು ಗೊತ್ತಂದರೆ ಹೇಗೆ ಬರ್ತೀರಿ ಅಂತಿದ್ದಾರೆ ಬ್ರಹ್ಮ ಬಾಬಾ. ಇಷ್ಟು ವರ್ಷಗಳ ಕಾಲದಿಂದ ನಮಗೆ ನಿರಂತರ ಶಿಕ್ಷಣವನ್ನು ಕೊಡ್ತಾ ಇರುವ ಬಾಪ್ದಾದ ನೀವಿಬ್ಬರು, ನಾವು ಪ್ರಾಕ್ಟಿಕಲಲ್ಲಿ ಪ್ರಯತ್ನ ಮಾಡ್ತಾ ಇದ್ವಿ. ಈಗ ಅದು ಪ್ರಯತ್ನ ಬಹಳಷ್ಟು ಪ್ರಾಕ್ಟಿಕಲಲ್ಲಿ ಬಂದಿದೆ. ನಾವು ಪಕ್ಕ ಇವಾಗ ಹೋಗ್ತೀವಿ, ನೋಡ್ತಾ ಇರಿ ಅಂತ ಬ್ರಹ್ಮ ಬಾಬರವರಿಗೆ ನಾವೆಲ್ಲರೂ ಬಹಳಷ್ಟು ಪ್ರೀತಿಯಿಂದ ಹೋಗ್ತೀವಿ ಬಿಂದುಗಳಾಗಿ. ನೋಡ್ತಾ ಇರಿ ಬ್ರಹ್ಮ ಬಾಬಾ ಅಂತ ಅಶ್ವಿನಿ ಅಕ್ಕೋರು ಹೇಳ್ತಿದ್ರು. ಸ್ಟ್ರಾಂಗ್ ಆಗಿ ಹೇಳ್ತಾ ಇದ್ರಿ. ಜಯಶ್ರೀ ಅಕ್ಕೋರು, ಸೂರ್ಯ ಅಕ್ಕೋರು ಹೇಳ್ತಿದ್ದೀರಿ, ಕಮಲಾ ಅಕ್ಕೋರು ಹೇಳ್ತಿದ್ರಿ ಎಲ್ರ ಬಾಬಾ ಬ್ರಹ್ಮ ಬಾಬಾ ನೋಡ್ತಾ ಇರಿ ನೀವು. ರಾಜೇಶ್ವರಿ ಅಕ್ಕೋರು, ಮಹಾದೇವಿ ಅಕ್ಕೋರು ಇದ್ದಾರೆ ಸೂಕ್ಷ್ಮವಾಗಿ ನಮ್ಮೆಲ್ಲರ ಜೊತೆಗೆ. ಸಕ್ಸಸ್ಫುಲ್ ಆತ್ಮ. ಸುನಂದ ಅಕ್ಕೋರು ಇದ್ದೀರಿ, ಸುಲೋಚನ ಅಕ್ಕೋರು ಇದ್ದೀರಿ.
ಓಕೆ, ಬ್ರಹ್ಮ ಬಾಬಾ, ಶಕುಂತಲಾ ಭಟ್ ಅಕ್ಕೋರಿದ್ದೀರಿ, ಬಾಬಾ ನೋಡ್ತಾ ಇದ್ದಾರೆ, ಶಶಿಕಲಾ ಅಕ್ಕೋರಿದ್ದೀರಿ, ಮಂಗಳ ಅಕ್ಕೋರು, ಎಲ್ಲರೂ ಇದ್ದೀರಿ, ಶೈಲಾ ಅಕ್ಕೋರಿದ್ದೀರಿ. ಬಾಬಾ ಬ್ರಹ್ಮ ಬಾಬಾಗೆ ಹೇಳ್ತೇನೆ, ನೋಡ್ತಾ ಇರು ಬಾಬಾ, ನಾನಂತೂ ಪಕ್ಕಾ ಸತ್ಯ ಹೃದಯದಿಂದ ಅಪ್ಪಾಜಿ ಶಿವಬಾಬಾ ಹೇಳಿದ್ದು ಶ್ರೀಮತದಂತೆ ನಡೀತಾ ಇದ್ದೀನಿ ಮತ್ತು ಈ ಹೋಮ್ವರ್ಕನ್ನು ಪಕ್ಕ ಮಾಡ್ತಾ ಇದ್ದೀನಿ ಅನ್ನುವಂಥ ಭರವಸೆ ಮೇಲೆ ಬಾಬರವ್ರಿಗೆ ಹೇಳ್ತಾ ಇದ್ದೀವಿ. ಹಾಗಾದರೆ ನಾನು ನೋಡಬೇಕಲ್ಲ, ಬರೀ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ, ನಾನು ಪ್ರಾಕ್ಟಿಕಲ್ ಮಾಡಿ ತೋರಿಸಿ ಅಂತಿದ್ದಾರೆ ಬ್ರಹ್ಮ ಬಾಬಾ. ಕಮಲಾಕ್ಕವ್ರೆ ಪ್ರಾಕ್ಟಿಕಲ್ ಮಾಡಿ ತೋರ್ಸನ್ವಾ ಬ್ರಹ್ಮ ಬಾಬರವರಿಗೆ. ಈ ತರಹದ ರೇಸ್, ಪ್ರಾಕ್ಟಿಕಲ್ ರೇಸ್, ಶುದ್ಧವಾದ ರೇಸ್, ಯಾವುದೇ ಅಹಂಕಾರ ಇಲ್ಲ ಇಲ್ಲಿ. ಬ್ರಹ್ಮಬಾಬರವ್ರ ಜೊತೆ ಏನು ಅಹಂಕಾರದ ರೇಸ್ ಇರ್ತದಾ? ಇಲ್ಲ ತಾನೆ. ಬ್ರಹ್ಮಬಾಬರವ್ರಿಗೆ ಸಿದ್ಧ ಮಾಡಬೇಕು ನಾವು. ಇವಾಗ ಪಕ್ಕಾ ಆಗಿದ್ದೀವಿ ಅನ್ನೋದಕ್ಕೆ ಅವ್ರಿಗೂ ಒಂದು ಗ್ಯಾರಂಟಿ ತೊಗೊಳ್ಳಿಕ್ಕೆ ಶಿವಬಾಬಾ ಹೇಳಿರ್ತಾರೆ. ಗ್ಯಾರಂಟಿ ತೊಗೋ, ಒಂದೊಂದು ಮಗುಗೆ ಮಾರ್ಕ್ಸ್ ಕೊಡಬೇಕಲ್ಲ, ಲಾಸ್ಟ್ ಮೂಮೆಂಟಲ್ಲಿ ಮಾರ್ಕ್ಸ್ ಕೊಡಬೇಕಂದ್ರೆ ಅವನ್ನೆಲ್ಲ ಟೆಸ್ಟ್ ಮಾಡಬೇಕಲ್ಲ. ಹಾಗಾಗಿ ಟೆಸ್ಟ್ ತೊಗೊಳ್ತಾ ಇದೆಯಾ ಕರೆಕ್ಟಾಗಿ ನೋಡೋಣ. ಯಾರ್ಯಾರು ನಮಗೆ ಬಂದು ನನ್ನ ಹತ್ರ ಬರ್ತಾರೆ ನಾನು ನೋಡ್ತೀನಿ, ಅವ್ರ ಹೆಸರನ್ನೇ ನಾನು ಪಾಕೆಟ್ ಡೈರಿಲಿ ಬರ್ಕೋತೀನಿ ಅಂತ ಶಿವಬಾಬಾ ಹೇಳಿ ಹೋಗ್ಬಿಟ್ಟಿದ್ದಾರೆ ಬ್ರಹ್ಮ ಬಾಬಾಗೆ ಕೆಲಸ ಕೊಟ್ಟಿದ್ದಾರೆ. ನಾವೆಲ್ಲರೂ ವತನವನ್ನು ತಲುಪಿದ್ದೇವೆ, ಫರಿಸ್ತೆಗಳಾಗಿದ್ದೇವೆ, ಬ್ರಹ್ಮ ಬಾಬರವರ ಜೊತೆ ವಾರ್ತಾಲಾಪ ಮಾಡ್ತಾ ಇದ್ದೇವೆ, ಚಿಟ್ ಚಾಟ್ ಮಾಡ್ತಾ ಇದ್ದೇವೆ. ಬ್ರಹ್ಮ ಬಾಬಾ ಹೀಗೆ ಹೇಳ್ತಾ ಇದ್ದಾರೆ, ಏನು ಮಾಡೋದೀಗ? ಫರಿಸ್ತೆಗಳು ನಾವೀಗ ಎಲ್ಲಿ? ಸೂಕ್ಷ್ಮ ವತನದಲ್ಲಿದ್ದೇವೆ. ಬ್ರಹ್ಮ ಬಾಬಾ ನೋಡಿದ್ರೆ ಹೀಗೆ ಹೇಳ್ತಾರೆ, ಶಿವಬಾಬಾ ಅಲ್ಲಿ ಹೋಗಿ ಕೂತ್ಕೊಂಡಿರೋ ಕಾರಣನೇ ಇದಾಗಿದೆ, ನಮಗೆ ಬುದ್ಧಿ ಕಲಿಸೋದಕ್ಕೆ. ಹಾಗಾದರೆ ಬುದ್ಧಿಯಲ್ಲ, ಪ್ರಾಕ್ಟಿಕಲ್ ಜೀವನದಲ್ಲಿ ಪ್ರಾಕ್ಟಿಕಲ್ ಯೋಗ, ಪ್ರಾಕ್ಟಿಕಲ್ ಮನಸ್ಸು ಬುದ್ಧಿ ಪರಮಧಾಮ ತನಕ ಬರ್ತದೋ ಇಲ್ಲೋ ನಾನು ನೋಡಬೇಕಲ್ಲ ಅಂತ ಶಿವಬಾಬನ ಇಚ್ಛೆ ಆಗಿದೆ. ಯಾಕಂದರೆ ಸಮಯ ಸಮೀಪಿಸ್ತಾ ಇದೆ. ಮಕ್ಕಳು ಇನ್ನೂ ಆದರೂ ಸೂಕ್ಷ್ಮವತನಕ್ಕೆ ಬರಲಿಕ್ಕೆ ಒದ್ದಾಡ್ತಾ ಇದ್ದರೆ ಮಕ್ಕಳಿಗೆ ನಾನು ಹೇಗೆ ಸ್ವರ್ಗದ ಮಾಲೀಕರನ್ನಾಗಿ ಮಾಡಲಿ ಅಂತಾರೆ ಅವರು. ಹೇಗೆ ಬಾಬಾ ಹೇಗೆ ಮಾಲೀಕರನ್ನಾಗಿ ಮಾಡೋದು? ಹಾಗಾಗಿ ಪ್ರಾಕ್ಟಿಕಲ್ ಎಕ್ಸಾಮ್ ಸ್ಟಾರ್ಟ್ ಮಾಡು ನೀನು ಅಂತ ಬ್ರಹ್ಮ ಬಾಬರವ್ರಿಗೆ ಹೇಳಿಬಿಟ್ಟಿದ್ದಾರೆ. ಬರೀ ಹುಡುಗಾಟಿಕೆಯಲ್ಲೇ ಇದ್ದೀರಾ? ಮಲಗುವಾಗ ಹುಡುಗಾಟಿಕೆಯಲ್ಲಿ ಮಲಗ್ತೀರೇನು? ಇನ್ನೂ ಅದೇ ದುಸ್ವಪ್ನಗಳು ಬಂದು ಇದು ಅದೇ ಹುಡುಗಾಟಿಕೆಯಲ್ಲಿ ಇದ್ದೀರಾ? ಹಂಗಾದ್ರೆ ಇನ್ನೂ ಫೈಟ್ ಮಾಡಿ ಯುದ್ಧ ಮಾಡೋದ್ರಲ್ಲಿ ಇದ್ದರೆ ಹೆಂಗೆ? ಸಮಯ ಸಮೀಪಿಸ್ತಾ ಇದೆ ಮಕ್ಕಳೇ. ಪ್ರಾಕ್ಟಿಕಲ್ ಅಭ್ಯಾಸ ಮಾಡಿಸ್ತೇನೆ, ನಿಮ್ಮನ್ನು ಪಕ್ಕ ಮಾಡ್ತೇನೆ, ನಿಮ್ಮನ್ನು ಬಿಡುವುದಿಲ್ಲ. ಯಾಕೆಂದರೆ ನೀವು ಸತ್ತಿರೋದೇ ಈ ಮಕ್ಕಳು ಅಂತ ಹೇಳಿಬಿಟ್ಟಿದ್ದಾರೆ ಶಿವಬಾಬಾ. ಹಾಗಾಗಿ ನಾವೆಲ್ಲ ಮಕ್ಕಳನ್ನು ಅಪ್ಪಾಜಿ ಪರಮಾತ್ಮ ಈಶ್ವರ ಮಕ್ಕಳೇ ಬ್ರಹ್ಮಬಾಬಾ. ಓಕೆ, ಎಲ್ಲರೂ ಬನ್ನಿ, ಎಲ್ಲರೂ ನಡೀರಿ ಪರಮಧಾಮಕ್ಕೆ. ನಾನು ನೋಡ್ತೀನಿ ಯಾವ್ಯಾವ ಸೂಕ್ಷ್ಮ ಶರೀರ, ಅಂದರೆ ಪರಿಸ್ಥಿತಿಗಳು ಇಲ್ಲೇ ಕೂತ್ಕೊಳ್ತೀರಿ, ಅವ್ರು ಫೇಲ್ ಆಗ್ತೀರಿ. ಈಗ ಬಿಂದು ಆಗಬೇಕು, ಸೂಕ್ಷ್ಮ ಶರೀರದಿಂದ ಭಿನ್ನ ಆಗಿ ಅಂತ ಬ್ರಹ್ಮಬಾಬಾ ಆರ್ಡರ್ ಮಾಡ್ತಾಯಿದ್ರೆ ನಾವೆಲ್ಲರೂ ಸೂಕ್ಷ್ಮ ಶರೀರವನ್ನು ಬಿಟ್ಟು ಬಿಂದು ಮಾತ್ರ ಹೊರಗಡೆ ಬಂದಿದೆ. ಬಿಂದು ಮಾತ್ರ, ಆತ್ಮ ಜ್ಯೋತಿ ಮಾತ್ರ ದೀಪದಂತೆ ಬೆಳಗುತ್ತಾ ಹೊರಗಡೆ ಬಂದಿದೆ. ದೀಪದಂತೆ ಬೆಳಗುತ್ತಾ ಬಿಂದು ಆಗಿ ಜಗಮಗಿಸುತ್ತ ಪರಮಧಾಮದತ್ತ ಹೊರಟಿದ್ದೇನೆ ನಾನು. ಆತ್ಮ ಜ್ಯೋತಿ ಪರಮಜ್ಯೋತಿಯನ್ನು ಮಿಲನ ಮಾಡಲು 99.9% ಮಕ್ಕಳು ಸೂಕ್ಷ್ಮ ಶರೀರವನ್ನು ಸೂಕ್ಷ್ಮ ವತನದಲ್ಲಿ ಬಿಟ್ಟು ಯಾವುದೇ ಅಂಶ ಮಾತ್ರನೂ ಹಲ್ಚಲಿಲ್ಲದೆ ಬಿಂದುಗಳಾಗಿದ್ದೇವೆ, ಹೊಳೆಯುತ್ತಿರುವ ಮಣಿಗಳಾಗಿ ಪರಮಧಾಮವನ್ನು ತಲುಪಿದ್ದೇವೆ. ಜ್ಞಾನ ಸೂರ್ಯ ಶಿವಬಾಬಾರವರ ಸಮೀಪಕ್ಕೆ ಬಂದಿದ್ದೇವೆ, ಅತ್ಯಂತ ಸಮೀಪ. ಇಲ್ಲಿ ಇದು ನನ್ನ ನಿಜ ಮನೆ, ನನ್ನ ಆತ್ಮನ ನಿಜ ಮನೆ ಪರಮಧಾಮ. ಎಲ್ಲಿ ವಾಣಿಯೇ ಇಲ್ಲ, ನಿರ್ವಾಣಧಾಮ, ಶಾಂತಿಯ ಶಾಂತಿದೆ. ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳು ಪರಮಧಾಮದಲ್ಲಿ ಜ್ಞಾನ ಸೂರ್ಯ ಶಿವಬಾಬಾರವರನ್ನು
ಅತ್ಯಂತ ಸಮೀಪದಲ್ಲಿ ಅಂತರ್ಚಕ್ಷುಗಳಿಂದ ನೋಡುತ್ತಿದ್ದೇನೆ ನಾನು ಆತ್ಮ. ಅಶರೀರಿ ಜ್ವಾಲಾ ಸ್ವರೂಪ ಉಪರಾಮ್ ಅವಸ್ಥೆಯಲ್ಲಿದ್ದೇನೆ. ಜ್ಞಾನ ಸೂರ್ಯನ ಸುತ್ತಲೂ ನಾವೆಲ್ಲ ಬಿಂದುಗಳಂಟಿಕೊಳ್ಳುತ್ತಿದ್ದೇವೆ. ಜ್ಞಾನ ಸೂರ್ಯನ ಅಗ್ನಿಯೇ ಅಗ್ನಿ ನನ್ನ ಆತ್ಮದಲ್ಲಿ ತುಂಬಿಕೊಳ್ಳುತ್ತಿದೆ. ಜ್ಞಾನ ಸೂರ್ಯನ ಅಗ್ನಿ ನನ್ನ ಆತ್ಮದಲ್ಲಿ ಪ್ರಸರಿಸಿ ಯೋಗ ಅಗ್ನಿ ಸ್ನಾನ ಮಾಡುತ್ತಿದೆ. ನನ್ನ ಆತ್ಮದಲ್ಲಿರುವ ಎಲ್ಲ ವಿಕರ್ಮಗಳು ಭಸ್ಮ ಪರಮಧಾಮದಲ್ಲಿ ಜ್ಞಾನ ಸೂರ್ಯನನ್ನು ಅಂಟಿಕೊಂಡಿದ್ದೇವೆ. ಅವರಲ್ಲಿರುವ ಎಲ್ಲ ತಾಕತ್ತು ಕರೆಂಟ್ ಅಗ್ನಿ ನಾನಾತ್ಮದಲ್ಲಿ ತುಂಬಿಕೊಂಡು ಎಲ್ಲ ವಿಕರ್ಮಗಳು ವಿಕಾರಗಳು ಭಸ್ಮವಾಗಿ ಪವಿತ್ರ ಬಂಗಾರ ಆತ್ಮ ನಾನು ಪವಿತ್ರ ಬಂಗಾರವಾಗಿ ಹೊಳೆಯುತ್ತಿದ್ದೆ. ಜ್ಞಾನ ಸೂರ್ಯ ಎಷ್ಟೊಂದು ಸತ್ಯ ಮಕ್ಕಳು, ನನ್ನ ಮಕ್ಕಳು, ಮುದ್ದಾದ ಮಕ್ಕಳು, ಬೆಂದೂ ಮಕ್ಕಳು, ಭಾಗ್ಯದ ನಕ್ಷತ್ರಗಳು ಬಂದು ನನ್ನ ಆತ್ಮ ಸೂರ್ಯನನ್ನು ಅಂಟಿಕೊಂಡಿದ್ದಾವೆ. ಆ ಪ್ರತಿಯೊಂದು ಭಾಗ್ಯದ ನಕ್ಷತ್ರಗಳಾದಂತಹ ನಾವು ಮಕ್ಕಳನ್ನು ನಡೆಯಿರಿ ಮಕ್ಕಳೇ ಹೊರಡೋಣ, ವೆರಿ ಗುಡ್ ಮಕ್ಕಳೇ ನಡೆಯಿರಿ ಅಂತ ಶಿವ ಬಾಬಾ ಮುಂದೆ ನಾವೆಲ್ಲ ನಕ್ಷತ್ರಗಳು, ಭಾಗ್ಯದ ನಕ್ಷತ್ರಗಳು ಹೊಳೆಯುತ್ತ ಪರಮಧಾಮದಿಂದ ಶಿವ ಬಾಬಾ ಮುಂದೆ ನಾವು ಆತ್ಮಗಳು ಅವರ ಹಿಂದೆ ಅನುಭವಕ್ಕೆ ಬರ್ತಾ ಇದೆ. ಅಂತರ್ಚಕ್ಷುಗಳಿಂದ ನೋಡ್ತಾ ಇದ್ವಿ ಈ ದೃಶ್ಯವನ್ನು. ಜ್ಞಾನ ಸೂರ್ಯ ಜಗಮಗಿಸುತ್ತಿರುವ ಹೊರಟಿದ್ದಾರೆ. ನಾವೆಲ್ಲರೂ ಅವರ ಹಿಂದೆ ನಕ್ಷತ್ರಗಳು, ಭಾಗ್ಯದ ನಕ್ಷತ್ರಗಳು ಜಗಮಗಿಸುತ್ತ ಅವರ ಹಿಂದೆ ಬರ್ತಾ ಸೂಕ್ಷ್ಮ ವಚನದಲ್ಲಿ ಬಂದು ಶಿವ ಬಾಬಾ ಬ್ರಹ್ಮ ಬಾಬರವರ ಭೃಕುತಿಯ ಮಧ್ಯದಲ್ಲಿ ವಿರಾಜಮಾನರಾಗ್ತಾ ಇದ್ದಾರೆ. ನಾವೆಲ್ಲ ಬಿಂದುಗಳು ನಮ್ಮ ಸೂಕ್ಷ್ಮ ಶರೀರದಲ್ಲಿ ಪ್ರವೇಶ ಮಾಡುತ್ತಿದ್ದೇವೆ. ಎದುರುಗಡೆ ಬಾಪದಾದ ಮಗುಳ್ನಗ್ತಾ ಇದ್ದಾರೆ. ವಾಹ ಬಚ್ಚೆ ವಾಹ ಮೇರೆ ಲಾಡಲೆ ಪ್ಯಾರೆ ಬಚ್ಚೆ ವಾಹ. ಐಸಾ ನಿರಂತರ ಭವ, ಈ ಥರ ನಿರಂತರವಾಗಿ ನನ್ನ ಹತ್ತಿರ ಬಂದು ಶಕ್ತಿ ಯೋಗ ಅಗ್ನಿಯನ್ನು ಪಡೆಯು, ಬಹಳ ಕಾಲದ ಅಭ್ಯಾಸವನ್ನು ಮಾಡಿ ಎಂದು ವರದಾನವನ್ನು ಕೊಡುತ್ತಿದ್ದಾರೆ. ವರದಾನಿ ಹಸ್ತವನ್ನು ತಲೆಯ ಮೇಲೆ ಇಟ್ಟು ಸದ್ಗುರು ಪರಮಾತ್ಮ ಎಲ್ಲರ ಮಸ್ತಕದಲ್ಲಿ ಪರಮಾತ್ಮ ವರದಾನಿ ಹಸ್ತ, ಎಲ್ಲರ ಮಸ್ತಕದಲ್ಲಿ ಪರಮಾತ್ಮ ವರದಾನಿ ಹಸ್ತ. ಸರ್ವಶಕ್ತಿಯ ಕಿರಣಗಳು ಆತ್ಮ ನಿರೋಗಿ, ಶರೀರ ನಿರೋಗಿ, ಪ್ರಾಕ್ಟಿಕಲ್ ನಿರೋಗಿ, ನಿರಂತರ ಯೋಗಿ. ಬಾಪ್ ದಾದ ಮಗುಳ್ನಗ್ತ ಯಾವ ಮಕ್ಕಳು ಪಾಸ್ ವಿತ್ ಆನರ್ ಆಗಿದ್ರಿ, ಯಾವ ಮಕ್ಕಳು ಮಧ್ಯದಲ್ಲಿ ಬಿಟ್ಟು ಹೋದ್ರಿ. ಇನ್ನೂ ಸಮಯ ಬಂದಿಲ್ಲ. ಕೆಲವು ಮಕ್ಕಳಿಗೆ 0.1% ಫೇಲ್ ಆಗಿದ್ದಾರೆ. 99.9% ಮಕ್ಕಳು ಪಾಸ್ ವಿತ್ ಆನರ್ ಆಗಿದ್ದೀರಿ ಅಂತ ಬಾಪ್ ದಾದ ಖುಷಿಯಾಗಿ ಬಹಳಷ್ಟು. ಯಾವ ಮಕ್ಕಳು ಹಲ್ಚಲಲ್ಲಿ ಹೋದ್ರಿ, ಅಟೆನ್ಷನ್ ತಪ್ಪಿಸ್ಕೊಂಡ್ರಿ, ಎಲ್ಲ ಲಿಸ್ಟ್ ನನ್ನ ಹತ್ರ ಇದೆ. ಈಗ ಯಾವ ಮಕ್ಕಳು ಪರಮಧಾಮಕ್ಕೆ ಹೋಗಿ ಬಾಬ್ರವರ ಹತ್ತಿರ ಕುಳಿತುಕೊಂಡ್ರಿ ಅಂತಹ ಮಕ್ಕಳ ಹೆಸರು ನನ್ನ ಪಾಕೆಟ್ ಡೈರಿಯಲ್ಲಿ ಪರ್ಮನೆಂಟ್ ಆಗಿ ಪ್ರಿಂಟ್ ಆಗಿದೆ.
ವಾಹ ನಮ್ಮೆಲ್ಲ ಬಾಪ್ ದಾದ ನೋಡ್ಸ್ ವಾಹ ಬಚ್ಚಿ ಅಂತ ಹೇಳ್ತಾ ಬಾಪ್ ದಾದ ನಾವೆಲ್ಲ ಮಕ್ಕಳನ್ನು ತಮ್ಮ ಸಮೀಪದಲ್ಲಿ ತಮ್ಮ ಛತ್ರ ಛಾಯೆಯಲ್ಲಿ ಕೂರಿಸಿ ಅತ್ಯಂತ ಸಮೀಪದಲ್ಲಿ ಕರೆದು ಪ್ರತಿಯೊಂದು ಮಗುವಿಗೆ ಪವರ್ಫುಲ್ ಕರೆಂಟನ್ನು ತುಂಬುತ್ತಿದ್ದಾರೆ. ಪವರ್ಫುಲ್ ಕರೆಂಟನ್ನು ನಾವೆಲ್ಲರೂ ಪಡೆದುಕೊಳ್ಳುತ್ತಿದ್ದೇವೆ. ಕೋಟಿಯಲ್ಲಿ ಕೆಲವು ಮಕ್ಕಳ ಮನಸ್ಸು ಬುದ್ಧಿ ಏಕಾಗ್ರವಾಗಿದೆ. ಬಾಬಾ ನೋಡ್ತಾ ಇದ್ದಾರೆ. ಕೋಟಿಯಲ್ಲಿ ಕೆಲವು ಮಕ್ಕಳ ಬುದ್ಧಿ ಏಕಾಗ್ರವಾಗಿದೆ, ಮನಸ್ಸು ಏಕಾಗ್ರವಾಗಿದೆ. ಬಾಪ್ ದಾದ ಅವ್ಯಕ್ತ ಫರಿಸ್ತಾ ಭವದ ವರದಾನ ಕೊಡುತ್ತ ಅವ್ಯಕ್ತವಾಣಿಯನ್ನು ನುಡಿಸುತ್ತಿದ್ದಾರೆ. ಈಶ್ವರ ಅವ್ಯಕ್ತವಾಣಿಯನ್ನು ನಾವೆಲ್ಲ ಮಕ್ಕಳಿಗೆ ಅವ್ಯಕ್ತ ಬಾಪ್ ದಾದಾರವರೇ ನುಡಿಸುತ್ತಿದ್ದಾರೆ. ಮನ್ಮನಾಭವ ಏಕಾಗ್ರ ಚಿತ್ತದಲ್ಲಿ ಏಕರಸ ಸ್ಥಿತಿಯಲ್ಲಿ ನಾವೆಲ್ಲರೂ ಕುಳಿತುಕೊಂಡಿದ್ದೇವೆ. ಬಾಪ್ ದಾದಾ ನಿನ್ನೆ ಯಥಾರ್ಥ ಸೇವೆ ಅಂತ ಯಾವುದಕ್ಕೆ ಹೇಳಿದರು? ಸತ್ಯವಾದ ಸೇವಾದಾರಿಯ ಗುರುತುಗಳೇನು? ತ್ಯಾಗ ಅಂದ್ರೆ ನಮ್ರತೆ ಹಾಗೂ ತಪಸ್ಸಂದರೆ ಒಬ್ಬ ತಂದೆ ಮೇಲೆ ನಿಶ್ಚಯ, ನಶೆಯಲ್ಲಿ ದೃಢತೆ. ಯಥಾರ್ಥ ಸೇವೆ ಇದಕ್ಕೆ ಹೇಳಲಾಗ್ತದೆ ಅಂದರು ಬಾಬರವರು. बाप दादा निरंतर सच्चे सेवादारी बनने के लिए कहते हैं, नाम सेवा हो और स्वयं भी डिस्टर्ब हो. अंडरलाइन. ಬಾಬಾ ಎಲ್ಲ ಮಕ್ಕಳು ಹೇಗಿರಬೇಕು, ಯಾವ ಥರ ಸೇವಾದಾರಿಗಳಾಗಬೇಕು ಅನ್ನುವುದನ್ನು ಬಾಬಾ ಎಕ್ಸ್ಪೆಕ್ಟ್ ಮಾಡೋದು ಹೇಗೆಪ್ಪ ಅಂದರೆ, ನಿರಂತರ ಸತ್ಯ ಸೇವಾದಾರಿ ಆಗುವುದಕ್ಕಾಗಿ ಹೇಳ್ತಾರೆ ಬಾಬರವ್ರು ನಮಗೋಸ್ಕರ. ನಾಮ ಸೇವಾ ಹೋ, ಹೆಸರು ಸೇವೆ ಆಗಲಿ, और स्वयं भी डिस्टर्ब हो, स्वयं ನೀವು डिस्टर्ब हो, दूसरे को भी डिस्टर्ब करे. इस सेवा से मुक्त होने के लिए बाप दादा कह रहे हैं. ನಮ್ಮ ಹೆಸರು ಬರಬೇಕು, ನಮ್ಮ ಹೆಸರು ಬರಬೇಕು. ಆ ಸೇವೆಯಿಂದ ಸ್ವಯಂ ಡಿಸ್ಟರ್ಬು ಆಗ್ತಾ ಇದ್ದೀರಿ, ಇನ್ನಿತರರನ್ನು ಕೂಡ ಡಿಸ್ಟರ್ಬ್ ಮಾಡ್ತಾ ಇದ್ದೀರಿ ಸೇವೆ ಮಾಡದೆ ಅಂತ. ಈ ಸೇವೆಯಿಂದ ಮುಕ್ತರಾಗುವುದಕ್ಕಾಗಿ ಬಾಪ್ ದಾದ ಹೇಳ್ತಾ ಇದ್ದಾರೆ, ಮಕ್ಕಳೇ ಈ ತರಹದ ಸೇವೆ ಯಥಾರ್ಥ ಸೇವೆ ಅಲ್ಲ, ಹೆಸರನ್ನು ಸಂಪಾದಿಸುವಂಥದ್ದು ಸೇವೆ. ಹೊರಗಡೆ ಹೋಗಿ ಮಾಡಿರಿ, ಇಲ್ಲಿ ನನ್ನ ಮನೆಯಲ್ಲಿ ಅಲ್ಲ. ಹೊರಗಡೆ ಹೋಗಿ ಮಾಡಿರಿ, ಭಕ್ತಿ ಮಾರ್ಗದಲ್ಲಿ ಮಾಡ್ತಿರಲ್ಲ ನೀವು, ಹುಂಡಿಗಳಿಗೆ ಹಾಕ್ತಿರಲ್ಲ, ಮಾಡಿರಿ. ಇಲ್ಲಿ ಅಲ್ಲ. ಯಾವ ಸೇವೆಯನ್ನು ಮಾಡಿದರೆ ಸುಖ ಸಿಗಬೇಕು, ಡಿಸ್ಟರ್ಬೆನ್ಸ್ ಇರಬಾರ್ದು, ಮನಸ್ಸಲ್ಲಿ ಹಲ್ಚಲ್ ಇರಬಾರ್ದು. ನಾವು ಮಾಡೋದು ಇಷ್ಟೊಂದು ಹೋಯ್ತು ಮಾಡುವಾಗಿಲ್ಲ. ಕೊಟ್ಟುಬಿಟ್ಟು ಮರೆತು ಬಿಡಬೇಕು. ಅಪ್ಪಾಜಿ ನನ್ನ ಭಾಗ್ಯವನ್ನು ರೂಪಿಸ್ತಾ ಇದ್ದಾರೆ ಪರಮಾತ್ಮ ಅಂತ. इस सेवा से मुक्त होने के लिए बाप दादा कह रहे हैं, ಸೇವಾ ಬಾಬಾ ಹೇಳ್ತಿದ್ದಾರೆ, ऐसी ಸೇವಾ ನ करना अच्छा है. ಮಾಡದೇ ಇದ್ದರೆ ಒಳ್ಳೆಯದು. ಆ ಥರ ನಿಮಗೆ ಡಿಸ್ಟರ್ಬ್ ಆಗ್ತಾ ಇದೆ ಸೇವೆಯಿಂದ, ಸೇವೆ ಮಾಡಿ ಇದು ಪರ್ಟಿಕ್ಯುಲರಾಗಿ ಧನ ಸೇವೆ ಅಷ್ಟೇ ಅಲ್ಲ, ಮನಸ್ಸ ಸೇವೆನೂ ಆಗಿರಬಹುದು. ನೋಡಿ, ನಿನ್ನೆ ಬಾಬಾ ನಮ್ಮೆಲ್ಲರನ್ನು ಕರ್ಕೊಂಡು ಹೋಗಿ ಮನಸ್ಸ ಸೇವೆಯನ್ನು ಮಾಡಿಸಿದ್ರು. ವಿಶೇಷ ನಮ್ಮ ಪರಿವಾರದ ಮಗು ಮಹಾದೇವಿ ಅವರಿಗೆ ಬಾಬಾ ಸಕಾಶ ಕೊಡಿಸಿದ್ರು. ಇದರಲ್ಲಿ ನಮ್ಗೆ ಯಾರಿಗಾದ್ರೂ ಡಿಸ್ಟರ್ಬ್ ಆಯ್ತಾ, ಮನಸ್ಪೂರ್ವಕವಾಗಿ ಮಾಡಿದ್ವಾ, ಅದು ರಿಯಲ್ ಸೇವೆ, ಅದು ಯಥಾರ್ಥ ಸೇವೆ. ಅಲ್ಲಿ ಸ್ವಲ್ಪನೂ ಎಕ್ಸ್ಪೆಕ್ಟೇಷನ್ ಇಲ್ಲ, ನಿಸ್ವಾರ್ಥ ಸೇವೆ, ಮನಸ ಸೇವೆ ಆಯಿತು. ಹಾಗೆ ಕರ್ಮನಾ ಸೇವೆಯನ್ನು ಕೂಡ ಮಾಡಬೇಕು. ಕರ್ಮನಾ ಸೇವೆ ಯಾವುದೋ ಮಾಡ್ತಿದ್ದೀವಿ, ಇಷ್ಟ ಆಗಲ್ಲಪ್ಪ, ಈ ಕೆಲಸ ಮಾಡೋಕ್ಕೆ ಇಷ್ಟ ಆಗಲ್ಲ, ಯಾವತ್ತೂ ಇಷ್ಟ ಆಗಲ್ಲ. ಕಸ ಗುಡಿಸೋದು ಇಷ್ಟನೇ ಇಲ್ಲ ನಮಗೆ, ಕಲ್ಲು ತೊಳೆಯೋದು ಇಷ್ಟನೇ ಆಗಲ್ಲ ಬಾಬನ ಮನೆಯಲ್ಲಿ. ನಿಮಗೆ ಡಿಸ್ಟರ್ಬ್ ಮಾಡ್ತಾಯಿದೆ ಅಂಥ ಸೇವೆ ಮಾಡಲೇಬೇಡ್ರಿ ನೀವು. ಬಾಬನ ಮನೆ ಕ್ಲೀನ್ ಮಾಡೋದು ಆಗಲಿ, ಯಾವುದೇ ಒಂದು ಕರ್ಮನ ಸೇವೆ ಬಾಬನ ಮನೆಯಲ್ಲಿ ಮಾಡುವುದಾಗಲಿ, ಡಿಸ್ಟರ್ಬ್ ಮಾಡುವಂಥ ಸೇವೆ ಅಲ್ಲ ಮಕ್ಕಳೇ. ಅದರಿಂದ ಮುಕ್ತರಾಗಲಿಕ್ಕೆ ಹೇಳ್ತಾ ಇದ್ದೀನಿ ಮಕ್ಕಳೇ. ಮಾಡದೇ ಇದ್ರೇ ಒಳ್ಳೆಯದು ಮಕ್ಕಳೇ. ಆ ಥರ ನಿಮ್ಗೆ ಅನ್ನಿಸ್ತಾ ಇದ್ದರೆ ಮಾಡಬೇಡಿ ಅಂತಾರೆ ಬಾಬರು. ತನು ಮನ ಧನ, ಮನಸ್ಸ ಸೇವೆ ಆಯಿತು, ತನುವಿನ ಸೇವೆ ಆಯಿತು. ಇನ್ನು ಧನವಿನ ಸೇವೆ, ಧನದ ಸೇವೆ ಅಂದರೆ ಹಣದ ಸೇವೆ, ಪರಮಾತ್ಮನ ಸೇವೆಯಲ್ಲಿ ಹಣದ ಸೇವೆ.
ಹಣದ ಸೇವೆ. ಧನದ ಸೇವೆ ಎಷ್ಟು ಮಾಡಿದ್ವಿ, ಇಷ್ಟೆಲ್ಲ ಮಾಡಿದ್ವಾ, ಅದು ನಮ್ಗೆ ಡಿಸ್ಟರ್ಬ್ ಆಗ್ತಾ ಇದೆಯಾ, ನಮಗೆ ಇಲ್ದಂಗೆ ಮಾಡ್ಕೊಂಡು ಕೂತ್ಕೊಂಡ್ವಲ್ಲ ಅಂತ ಡಿಸ್ಟರ್ಬ್ ಮಾಡ್ಕೊಳ್ತಾ ಇದೀವಿ ಅಂದರೆ ತಪ್ಪು. ಮಾಡಲೇಬೇಡ. ಹಾಗಿದ್ರೆ ಸತ್ಯ ಹೃದಯದಿಂದ ಮಾಡೋದಿದ್ರೆ ಮಾಡಿರಿ. ನಾನಂತೂ ಸೂಚನೆ ಕೊಡ್ತೀನಿ, ಈ ಸಮಯದಲ್ಲಿ ಇಲ್ಲಿಗೆ ಈ ಥರದ ಸೇವೆಯನ್ನು ಮಾಡಿರಿ ಅಂತ ನಾನು ಟಚಿಂಗ್ ಕೊಟ್ಟಾಗ ನೀವು ಇಮ್ಮಿಡಿಯೇಟಾಗಿ ಮಾಡಿದರೆ ನಿಮ್ಮ ಭಾಗ್ಯ ಬೆಳಗತ್ತೆ. ಮಾಡಿದಾದ್ಮೇಲೆ ಮಾಡಿದೆ ಅಂದರೆ ಓಂ ಶಾಂತಿ ಆಗುತ್ತೆ. ಬಾಬಾ ನಿನ್ನೆಯಿಂದ ಪಾಪ ಇದನ್ನೇ ಹೇಳ್ತಾ ಇದ್ದಾರೆ ಬಾಬ್ರವರು. ಕರೆಕ್ಟ್ ಅಲ್ವಾ? ಮಕ್ಕಳು ಹಿಂಗಿದೀವಲ್ಲ ನಾವು, ಅದಕ್ಕೆ ಬಾಬಾ ನಮ್ಮನ್ನು ಪರಿವರ್ತನೆ ಮಾಡಬೇಕಲ್ಲ, ಮತ್ತು ಅವ್ರ ಕೆಲಸ ಬಾಬಾ ಮಾಡಿಸ್ತಾ ಇದ್ದಾರೆ. ನಾವು ಬೇಗ ತಿಳ್ಕೊಂಡು ಅವ್ರ ಸಮಾನ ಆಗಬೇಕಲ್ಲ, ನಾವು ನಿಸ್ವಾರ್ಥ ಸೇವಾದಾರಿಗಳಾಗಬೇಕಲ್ಲ, ಸಹಯೋಗಿಗಳಾಗಬೇಕಲ್ವ, ಯಜ್ಞ ಸೇವೆಯನ್ನು ಯಜ್ಞ ರಕ್ಷಕರಾಗಬೇಕಲ್ವಾ. क्योंकि सेवा का विशेष गुण संतुष्टता है. ಸೇವೆ ಮಾಡಿದ ಮೇಲೆ ಸಂತುಷ್ಟತೆ ಇರಬೇಕು. ಸೇವೆ ವಿಶೇಷ ಗುಣ संतुष्टते. जहाँ संतुष्टता नहीं, चाहे स्वयं से चाहे संपर्क वालों से, वहाँ सेवा न स्वयं को फल की प्राप्ति कराएगी न दूसरों को. ಬಾಬಾ ಏನು ಹೇಳಿದ್ರು ಅರ್ಥ ನಾವೆಲ್ಲರೂ ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಎಲ್ಲಿ ಸಂತುಷ್ಟತೆ ಇಲ್ಲ ಸೇವೆಯಲ್ಲಿ, ನಾವು ಸೇವೆ ಮಾಡಿದ್ರ ಮೇಲೆ ಅದರಲ್ಲಿ ಸಂತುಷ್ಟತೆ ಇಲ್ಲ. ಬಲೆ ಸ್ವಯಂನಿಂದ, ಬಲೆ ಸಂಪರ್ಕದವರ ಜೊತೆಗೆ ಅವರಿಂದ ಆ ಸೇವೆ ಸ್ವಯಂಗೆ ಫಲದ ಒಂದು ಪ್ರಾಪ್ತಿಯನ್ನು ಮಾಡಿಸುವುದಿಲ್ಲ. ಸ್ವಯಂಗೆ ಫಲದ ಪ್ರಾಪ್ತಿಯನ್ನು ಮಾಡಿಸುವುದಿಲ್ಲ, ಬೇರೆಯವರಿಗೂ ಕೂಡ ಫಲದ ಪ್ರಾಪ್ತಿಯನ್ನು ಮಾಡಿಸುವುದಿಲ್ಲ. इसमें स्वयं अपने को पहले संतुष्ट मनी बनाए, फिर ಸೇವಾ ಮೇ ಆವೆ, ವಹ ಅಚ್ಚಾ ಹೇ. ಸಂತುಷ್ಟತೆ ಇರಬೇಕು. ನಾನು ಮಾಡ್ತಾ ಇರೋ ಸೇವೆ, ಬಾಬಾ ನನ್ನಿಂದ ಮಾಡಿಸ್ಕೊಳ್ತಾ ಇರುವ ಸೇವೆ ಬಹಳ ಸಂತುಷ್ಟದಿಂದ ಮಾಡಬೇಕಂತೆ ಬಾಬರು. ಮೊದಲು ನೀವು ಸಂತುಷ್ಟ ಮನಿಗಳಾಗ್ರಿ, ಆಮೇಲೆ ನಂತರ ಸೇವೆಯಲ್ಲಿ ಬನ್ನಿರಿ ಅಂತಾರೆ ಬಾಬರು. ಸೇವೆಯಲ್ಲಿ ವೆಲ್ಕಮ್ ಮಾಡ್ತಾರೆ ಅವಾಗ. ನಹಿ ತೋ ಸೂಕ್ಷ್ಮ ಭೋಜ ಜರೂರ್ ಹೇ. ಇಲ್ಲ ಅಂದರೆ ನಾನು ಮಾಡಿದೆ ಒಳಗಡೆ ಸೂಕ್ಷ್ಮವಾದ ಭಾರ ಉಳ್ಕೊಂಡ್ಬಿಡ್ತದೆ ಮಾಡಿರೋ ಸೇವೆಯಲ್ಲಿ ಅಂತಾರೆ ಅಪ್ಪಾಜಿ. अर्थ ಆಗ್ತಿದೆಯಲ್ವ ಎಲ್ರಿಗೂ? बोझ जरूर है, वहाँ अनेक प्रकार का बोझ उड़ती कला में विघ्न रूप बन जाता है. 100 टाइम्स अंडरलाइन ಹಾಕ್ತಾ ಇದ್ದೀವಿ ನಾವು ಈ ಪಾಯಿಂಟ್ಗೆ. बोझ बढ़ना है, बोझ जरूर है, वह अनेक प्रकार का बोझ उड़ती कला में विघ्न रूप बन जाता है. ಅನೇಕ ಪ್ರಕಾರದ ಹೊರೆ ಹಾರುವ ಕಲೆಯಲ್ಲಿ ವಿಘ್ನ ರೂಪವಾಗಿಬಿಡ್ತದೆ. ಬೋಜ ಅಂದ್ರೇನು? ನಾನು ಮಾಡಿದೆ ಹೆಸರಿಗೋಸ್ಕರ ಮಾಡಿದ್ರಿ ಭಾರ. ಸೂಕ್ಷ್ಮವಾಗಿ ಮನಸ್ಸು ತಿಂತಾ ಇದೆ, ಯಾಕಪ್ಪ ಮಾಡಿದೆ ಇದು ಬರಬಾರ್ದು. ಸೂಕ್ಷ್ಮವಾಗಿನೂ ಬರಬಾರ್ದು, ಬರ್ತಿರ್ತದೆ. 90% ಬ್ರಾಹ್ಮಣ ಮಕ್ಕಳಲ್ಲಿ ಬರ್ತದೆ ಇದು, ಬಾಬಾ ನೋಡಿದ್ದಾರೆ. ಅದರಿಂದನೂ ಕೂಡ ಜೀರೋ ಆಗಬೇಕು ನಾವು. ಸತ್ಯ ಹೃದಯ ನಿಸ್ವಾರ್ಥ ಸೇವೆ ಅಂದರೆ ಸುಮ್ಮನೆನಾ? ನಿಸ್ವಾರ್ಥ ಸೇವೆ ಅಂದರೆ ಈಗ 63 ಜನ್ಮದ್ದಿದೆಯಲ್ವಾ ಲೆಕ್ಕಾಚಾರ. ಅಂದರೆ ಬುದ್ಧಿಯಲ್ಲಿ, ಆತ್ಮದಲ್ಲಿ ಸಂಸ್ಕಾರಗಳಿದಾವಲ್ಲ, ಕೊಟ್ಬಿಟ್ಟೆ ಅಯ್ಯೋ ಅನ್ನುವಂಥದ್ದು ಇದೆಯಲ್ಲ. ಒಳಗಡೆ ಹೊರಗಡೆ ಒಂದು ಇರಬಾರ್ದು. ಸ್ವಚ್ಛ ಬುದ್ಧಿ ಇರಬೇಕು, ನಿಸ್ವಾರ್ಥ ಭಾವನೆ ಇರಬೇಕು. ಕೊಟ್ಟ ಮೇಲೆ ನಂದಲ್ಲ ಅಪ್ಪಾಜಿದು. ಹೀಗೆ 90% ಮಕ್ಕಳಲ್ಲಿ, 90% ಅಂದರೆ ಓನ್ಲಿ 10% ಸ್ವಚ್ಛ ಬುದ್ಧಿಯವರಿದ್ದೀವಿ ಅಂತ ಬಾಬಾ ನೋಡಿದಾರಲ್ವ. ಅದಕ್ಕೆ ಏನು ಮಾಡ್ತಾರೆ, ಮನಸ್ಸಿನಲ್ಲೂ ಸೂಕ್ಷ್ಮ ರೂಪದಲ್ಲೂ ಕೂಡ ಆ ಭಾವನೆ ಬರಬಾರ್ದು, ತೆಗಿಬೇಕಾಗಿದೆ ನೀವು ಅರ್ಜೆಂಟಾಗಿ ಅಂತಾರೆ ಬಾಬ್ರವರು. ಅದಕ್ಕೆ ನಿಮಗೇನು ಪ್ರಾಪ್ತಿ ಆಗ್ತಾ ಇಲ್ಲ, ಅಲ್ಲಿಂದಲೇ ಸಣ್ಣ ಪುಟ್ಟ ಪ್ರಾಪ್ತಿಗಳಾಗ್ತವೆ, ಅಲ್ಲಿಂದಲೇ ಓಂ ಶಾಂತಿ ಆಗ್ತದೆ. ಪರ್ಮನೆಂಟ್ ನಮಗೆ ಪ್ರಾಪ್ತಿ ಬೇಕು, ಪ್ರಾಕ್ಟಿಕಲ್ ಪ್ರಾಪ್ತಿ ಬೇಕಂದ್ರೆ ನಿಸ್ವಾರ್ಥ ಭಾವದಿಂದ ನಾವು ಸೇವೆಯನ್ನು ಮಾಡಬೇಕು. ಇಲ್ಲಾಂದರೆ ಹೊರೆ, ಸೂಕ್ಷ್ಮ ರೂಪದ ಹೊರೆ ಇರ್ತದೆ, ನಿಮಗೆ ಹಾರುವ ಕಲೆಯಲ್ಲಿ ವಿಘ್ನ ರೂಪ ಹಾಕ್ತಾ ಇರ್ತದೆ. ಬೋಜ್ ಬಡಾನ ನಹಿ ಹೇ, ಬೋಜ್ ಉತ್ತರಾನ ಹೇ. ಭೋಜವನ್ನು ಅಂದರೆ ಭಾರವನ್ನು ಜಾಸ್ತಿ ಮಾಡ್ಕೊಳ್ಳೋದಲ್ಲ, ಅದನ್ನು ಹಗುರು ಮಾಡ್ಕೋಬೇಕು ಮಕ್ಕಳೇ. ಹಗುರು ಮಾಡ್ಕೊಳ್ಳೋದು ಹೇಗೆ? ಎಲ್ಲ ನಿಂದುಪ್ಪ ಪರಮೇಶ್ವರ, ನನ್ನದು ಅನ್ನುವುದನ್ನೆಲ್ಲ ನಿನ್ನದು. ಬರೀ ಬಾಯಿಲಿ ಅಲ್ಲ, ಮತ್ತು ಮನಸ್ಸು ಪೂರ್ವಕವಾಗಿ ಅರ್ಪಣೆ ಮಾಡಬೇಕು. ನಿಂದಪ್ಪಚ್ಚಿ ನಮ್ದೆಲ್ಲಪ್ಪ ಪ್ಲೀಸ್, ನಂದಲ್ವೇ ಅಲ್ಲಪ್ಪಚ್ಚಿ, ಎಲ್ಲ ನಿಂದಪ್ಪಚ್ಚಿ. ಪ್ರಾಕ್ಟಿಕಲಿ ಯಾರು ಬರ್ಲಿಕ್ಕೆ ಸಾಧ್ಯ? ಕೋಟಿಯಲ್ಲಿ ಕೆಲವರೇ, ಕೋಟಿಯಲ್ಲಿ ಒಂದು ಆತ್ಮ ಹೀಗೆ ಬರ್ಲಿಕ್ಕೆ ಸಾಧ್ಯ.
ಅಥವಾ 10 ಆತ್ಮ ಬರಲಿಕ್ಕೆ ಸಾಧ್ಯ. ಭಾಳ ಕಂಪ್ಲೀಟ್ ಝೀರೋ ನೆಗೆಟಿವ್ ಅಂಶ ಮಾತ್ರನೂ ಸಂಶಯ ಇಲ್ಲ. ಅಂದರೆ ಸಂಶಯ ಯಾವ ಥರ ಅಂದರೆ ನಾನು ಮಾಡಿದೆ ಅನ್ನುವಂಥ ಭಾವ ಬರಬಾರ್ದು. ಅಪ್ಪಾಜಿ ನೀನು ಮಾಡಿಸ್ಕೊಂಡು ನನಗೇನಾಗೋದೈತೆ, ನಂದಂತೂ ಏನೂ ಇಲ್ಲ, ಎಲ್ಲ ನಿಂದೆ ಆದಮೇಲೆ ನಾನೇ ನಿನಗೆ ಕೊಡೋದು ಅಂತ ಮಾಡಬೇಕಂತೆ. ಬಾಬಾ ಹೇಳ್ತಾ ಇದ್ದಾರೆ, ಪಕ್ಕ ಮಾಡ್ತಾಯಿದ್ದಾರೆ. ಅಂಶ ಮಾತ್ರನೂ ಸೂಕ್ಷ್ಮವಾಗಿರಬಾರ್ದು, ಅದು ಭಾರ ಆಗುತ್ತೆ. ಭಾರ ನಿಮಗೆ ಹಾರುವ ಕಲೆಯಲ್ಲಿ ವಿಘ್ನ ರೂಪ ಆಗ್ಬಿಡ್ತದೆ. ಭೋಜವನ್ನು ಜಾಸ್ತಿ ಮಾಡ್ಕೊಳ್ಳೋದಲ್ಲ, ಭೋಜವನ್ನು ಇಳಿಸ್ಕೋಬೇಕು ಮಕ್ಕಳೇ. ಜब ऐसे समझते हो तो ऐसे एकांतवासी बनना अच्छा है, क्योंकि एकांतवासी बनने से स्व परिवर्तन का अटेंशन जाएगा. ಯಾವಾಗ ಈ ಥರ ತಿಳ್ಕೊಳ್ತೀರಿ ಅಂದರೆ ಇದಕ್ಕಿಂತ ಒಳ್ಳೆಯದು ಏಕಾಂತವಾಸಿ ಆಗಿಬಿಟ್ರಿ, ಅದು ಒಳ್ಳೆಯದು. ಯಾಕಪ್ಪ ಅಂದರೆ ಏಕಾಂತವಾಸಿ ಆಗುವುದರಿಂದ ಸ್ವಪರಿವರ್ತನೆಯ ಅಟೆನ್ಷನ್ ಹೋಗ್ತದೆ, ಸ್ವಯಂನ ಪರಿವರ್ತನೆ ಆಗಬೇಕು ಅಂತ. तो बाप दादा तपस्या जो कह रहे हैं वह सिर्फ दिन रात बैठे बैठे तपस्या के लिए नहीं कर रहे हैं, तपस्या में बैठना भी सेवा ही है. लाइट हाउस बन शांति की शक्ति की किरणों द्वारा वायुमंडल बनाना है. तपस्या के साथ मनसा सेवा जुड़ी हुई है, अलग नहीं है. नहीं तो तपस्या क्या करेंगे? श्रेष्ठ आत्मा ब्राह्मण आत्मा तो हो गए, अब तपस्या अर्थात स्वयं सर्व शक्तियों से संपन्न बन दृढ़ स्थिति दृढ़ संकल्प द्वारा विश्व की सेवा करना है. सिर्फ वाणी की सेवा नहीं है. अंडरलाइन बरी वाಣಿಯಿಂದ ಸೇವೆ ಮಾಡ್ತೀವಿ ಅಲ್ವಾ, ಬಾಬನ ಪರಿಚಯ ಕೊಡ್ತೀವಿ, ಮುರಳಿ ಓದ್ತೀವಿ, ಅದಷ್ಟೇ ಸೇವೆ ಅಲ್ಲ. ನೋಡಿ ಬಾಬಾ ಈ ಒಂದು ಗ್ರೂಪಲ್ಲಿ ಎಲ್ಲ ಕ್ವಾಲಿಟೀಸ್ ಇದೆ ನೋಡಿ. ತೀವ್ರ ಪುರುಷಾರ್ಥಿ ಗ್ರೂಪಲ್ಲಿ ಎಲ್ಲ ಕ್ವಾಲಿಟೀಸ್ ಇದೆ. ಹೇಗೆ? ಬರೀ ಮುರಳಿ ಓದಿಸಲ್ಲ ಬಾಬಾ ನಮ್ಮ ಕಡೆಯಿಂದ. ಸ್ಟಾರ್ಟಿಂಗ್ ಕಂಪ್ಲೀಟ್ ಅವರ ಜೊತೆಗೆ ಮನ್ಮನಾಭಾವಸ್ಥೆ ಕರ್ಕೊಂಡು ಹೋಗ್ತಾರೆ, 5 ಸ್ವರೂಪದ ಅನುಭವ ಮಾಡಿಸ್ತಾರೆ, ವತನಕ್ಕೆ ಕರೀತಾರೆ. ಯೋಗ ಬಂತ, ತಪಸ್ಸು ಬಂತ, ಕುಂತ್ಕೊಂಡು ತಪಸ್ಸು ಮಾಡಿದ್ವಾ, ತಪಸ್ಸಿನ ಜೊತೆಗೆ ಜ್ಞಾನದ ಸ್ನಾನವನ್ನು ಮಾಡಿಸ್ತಾರೆ. ಹೌದು ಅಲ್ವೋ? ಎಲ್ಲ ಬಂತು ನಮ್ಮದ್ರಲ್ಲಿ. ಅಂದರೆ ಎಲ್ಲ ಕ್ವಾಲಿಟಿ ಇದೆ ನಮ್ಮ ಈ ಒಂದು ಸಂಘಟನೆಯಲ್ಲಿ, ಎಲ್ಲ ಕ್ವಾಲಿಟೀಸ್ ಬಂತು. ಬೇರೆ ಕಡೆ ಏನಾಗ್ತಿರ್ತದೆ, ಓನ್ಲಿ ಮುರಳಿ ಓದಿ ಓಂ ಶಾಂತಿ ಮಾಡ್ತಾರೆ. ಪರಮಾತ್ಮ ನಮ್ಮನ್ನು ಸೆಲೆಕ್ಟ್ ಯಾಕೆ ಮಾಡಿದ್ದಾರೆ ಈ ಗ್ರೂಪಲ್ಲಿ ಅಂದರೆ, ಈ ಗ್ರೂಪಲ್ಲಿ ಯಾಕೆ ಸೆಲೆಕ್ಟ್ ಆಗಿದೆ ಅಂದರೆ ಎಲ್ಲ ಆಲ್ರೌಂಡರ್ ಕ್ವಾಲಿಟೀಸ್ ಈ ಆತ್ಮಗಳಿದೆ. ಯಾರೆಲ್ಲ ಈ ಗ್ರೂಪಲ್ಲಿ ತೀವ್ರ ಪುರುಷಾರ್ಥಿ ಗ್ರೂಪಲ್ಲಿದ್ದೀರಿ ಅವರಿಗೆ ಎಲ್ಲ ಅವರ ಹತ್ತಿರ ಎಲ್ಲ ಕ್ವಾಲಿಟೀಸ್ ಇದ್ದು ಅರ್ಧಮರ್ಧ ಇದ್ದಿದ್ದಕ್ಕೆ ಪರಮಾತ್ಮ ನಿರಂತರವಾಗಿ ಆ ಕ್ವಾಲಿಟೀಸ್ ನೋಡಿದ್ದಾರೆ. ಆದಿ ಮಧ್ಯ ಅಂತ್ಯ ಗೊತ್ತಲ್ವ ಅವ್ರಿಗೆ. ಹಿಂದಿನ ಕಲ್ಪದಲ್ಲೂ ಆಲ್ರೌಂಡರ್ ಕ್ವಾಲಿಟೀಸ್ ಇರುವಂಥ ಆತ್ಮಗಳನ್ನೇ ನಮ್ಮನ್ನೇ ಬಾಬಾ ಸೆಲೆಕ್ಟ್ ಮಾಡ್ಕೊಂಡಿದ್ರು. ಇವಾಗಲೂ ನಮ್ಮನ್ನೇ ಸೆಲೆಕ್ಟ್ ಮಾಡ್ಕೊಂಡು ಪ್ರಾಕ್ಟಿಕಲ್ ಸ್ವರೂಪದಲ್ಲಿ ಆಲ್ರೌಂಡರ್ ಮಾಡ್ತಾ ಇದ್ದಾರೆ. ಎಲ್ಲ ಕ್ವಾಲಿಟಿ ಇದೆ ತಾನೆ. ಯೋಗನೂ ಆಗ್ತದೆ, ಜ್ಞಾನನೂ ಆಗ್ತದೆ ಪದೇ ಪದೇ. ಆಮೇಲೆ ಇನ್ನೊಂದು ಸೇವೆ ಆಗ್ತದೆ, ಮನಸ್ಸ ಸೇವೆ ಸೂಕ್ಷ್ಮವಾಗಿ. ಬಾಬಾ ಇಲ್ಲಿ ವಾಣಿಯಲ್ಲಿ ಏನು ಹೇಳ್ತಾರೆ ಅದು ಪ್ರಾಕ್ಟಿಕಲಾಗಿ ಮಾಡ್ತಾ ಇದ್ದೀವಿ ತಾನೆ. ಬಾಬಾ ಮಾಡಿಸ್ತಾ ಇದ್ದಾರೆ ತಾನೆ, ಅಪ್ಪಾಜಿ ಮಾಡಿಸ್ತಾ ಇದ್ದಾರೆ ತಾನೆ. ಅದರ ಅರ್ಥ ಏನು? ಆಲ್ರೌಂಡರ್ ಸೇವೆ ಒಂದೇ ಆಗ್ತಾ ಇಲ್ಲ. ಇಲ್ಲಿ ನಮ್ಮ ಸ್ವಯಂನ ಪರಿವರ್ತನೆ ಒಂದೇ ಆಗ್ತಾ ಇಲ್ಲ. ಸ್ವಯಂಗೆ ಯೋಗ ಅಷ್ಟೇ ಆಗ್ತಾ ಇಲ್ಲ ಮತ್ತು ಜ್ಞಾನನೂ ಅಷ್ಟೇ ಆಗ್ತಾ ಇಲ್ಲ, ಮನಸ್ಸ ಸೇವೆನೂ ಆಗ್ತಾ ಇರ್ತದೆ. ಪ್ರತಿನಿತ್ಯ ಒಂದಲ್ಲ ಒಂದು ಆತ್ಮ ಮತ್ತು ಪ್ರತಿನಿತ್ಯ ಪ್ರಕೃತಿಗೆ ವಿಶ್ವದ ಗ್ಲೋಬ್ಗೆ ಸಕಾಶ ಕೊಡಿಸುವಂಥದ್ದು ಏನಾದರೂ ಒಂದು ಮಾಡಿಸ್ತಾನೆ ಇರ್ತಾರಲ್ವ ಪರಮಾತ್ಮ. ಹಾಗಾದರೆ ನಾವು ಯಾವ ಒಂದು ಪರಮಾತ್ಮನ ಸಮೀಪದ ಗ್ರೂಪಲ್ಲಿದ್ದೀವಿ ಅನ್ನೋದಕ್ಕೆ ಖಾತರಿ ಮಾಡ್ಕೊಳ್ತಾ ಇದ್ದೀವಿ. ಪರಮಾತ್ಮನ ಸಮೀಪದಲ್ಲಿರುವಂತಹ ರತ್ನಗಳೇ ಆಗಿದ್ದೇವೆ. ಹಾಗಾಗಿ ಪರಮಾತ್ಮ ಸೆಕೆಂಡಿಗೆ ನಮ್ಮನ್ನು ಹಾರುವ ಕಲೆಯಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಪ್ರಾಕ್ಟಿಕಲ್ ಹಾರುವ ಕಲೆ ನೋಡಿ, ಪ್ರಾಕ್ಟಿಕಲ್ ಮಾಡಿಸ್ತಾರೆ. ಹಾಗೆ ಮಾತಲ್ಲಿ ಹೇಳಿಬಿಟ್ಟು ಸುಮ್ಮನೆ ಮಾಡಿಸ್ತಾ ಇಲ್ಲ. ಬನ್ನಿ ನಂಗೆ ಗೊತ್ತು, ಬನ್ನಿ ಆಟ ಆಡಿಸ್ತಾರೆ ಬಾಬಾರವರು. ಪರಮಧಾಮಕ್ಕೆ ಕರ್ಕೊಂಡು ಹೋಗ್ತಾರೆ. ಬರೀ ಸೂಕ್ಷ್ಮತನಕ್ಕೆ ಬರೋದು ಅಷ್ಟೇ ಅಲ್ಲ, ಬುದ್ಧಿಯಿಂದ ಬನ್ನಿರಿ, ಹೋಮ್ವರ್ಕ್ ಮಾಡದೇ ಇರೋರು ಬನ್ನಿರಿ ಅಂತ ಹಿಂಗೆ ಕರ್ಕೊಂಡು ಹೋದ್ರು ಬಾಬಾ ಪರಮಧಾಮಕ್ಕೆ ಹೋಗಿ. ಆಮೇಲೆ ಬಂದಮೇಲೆ ಭಾಳ ಮುದ್ದಾದ ಮಕ್ಕಳು ಅಂತ ಹೇಳಿ ಮತ್ತೆ ಈಗ ಜ್ಞಾನ ಸ್ನಾನ ಮಾಡಿಸ್ತಾ ಇದ್ದಾರೆ. ಮನಸ ಸೇವೆನೂ ಆಗ್ತದೆ, ಪ್ರಾಕ್ಟಿಕಲ್ ಸ್ವ ಉನ್ನತಿನೂ ಆಗ್ತಾ ಇದೆ, ಜ್ಞಾನ ಸ್ನಾನನೂ ಆಗ್ತದೆ, ಎಲ್ಲ ನಡೀತಾ ಇದೆ ಈ ಗ್ರೂಪಲ್ಲಿ. ಪರಮಾತ್ಮ ಗ್ರೂಪಲ್ಲಿ ಸಮೀಪದ ರಚನೆಗಳ ಗ್ರೂಪ್ ಆಗಿದೆ. ಬಾಬಾ ಹೇಳ್ತಾರೆ ಏಕಾಂತವಾಸಿ
बनना अच्छा है क्योंकि एकांतवासी बनने से स्वपरिवर्तन का अटेंशन जाएगा. ಏಕಾಂತವಾಸಿ ಆಗ್ತಾ ಇದೀವಿ ತಾನೆ, ಎವ್ರಿ ಡೇ ಒಬ್ಬನ ಹಂತದಲ್ಲಿ ಕೂತ್ಕೊಳ್ತಾ ಇದ್ದೀವಿ ಅವರ ಸಮ್ಮುಖದಲ್ಲಿ. ಪ್ರಾಕ್ಟಿಕಲ್, ಎಲ್ಲ ಪ್ರಾಕ್ಟಿಕಲ್, ಬರೀ ಬಾಯಿಂದ ಇಲ್ಲ. ಯಾರಾದರೂ ಬರೀ ಬಾಯಿಂದ ಮಾಡ್ತಿದ್ರೇನು? ಬಾಬಾ ಅದಕ್ಕೆ ಟೆಸ್ಟ್ ಮಾಡ್ತಾ ಇರ್ತಾರೆ ಪದೇ ಪದೇ. ಯಾರು ಬಾಯಿಂದ ಇಲ್ಲ ತಾನೆ, ಓನ್ಲಿ ಪ್ರಾಕ್ಟಿಕಲ್. ಎಲ್ಲ ಪ್ರಾಕ್ಟಿಕಲ್ ತಾನೇ ವೀಣಾಕೋರೆ. ಪ್ರಾಕ್ಟಿಕಲ್ ಮಾಡ್ತಿದ್ದೀವಿ ತಾನೇ ಪಕ್ಕ, ಬರೀ ಬಾಯಿಂದ ಏನಿದೆ? ಬಾಬರವರು ಸ್ವಯಂ ನೋಡಿಬಿಟ್ಟು ರಿಸಲ್ಟ್, ನಮ್ಮ ರಿಸಲ್ಟನ್ನು ಪರಮಾತ್ಮ ನೋಡ್ತಾ ಇದ್ದಾರೆ. ಪ್ರಾಕ್ಟಿಕಲ್ ಔಟ್ಕಮ್ ಏನಿದೆ? ಬರೀ ಬಾಯಿಂದ ಮಾಡ್ತಿದ್ದಾರಾ ಅಥವಾ ಪ್ರಾಕ್ಟಿಕಲ್ ಮನಸ್ಸು ಬುದ್ಧಿಯನ್ನು ನನ್ನ ಜೊತೆಗೆ ಜೋಡಿಸ್ತಾ ಇದ್ದಾರಾ, ಮನಮನ ಭಾವಾಸ್ತಿಗೆ ಹೋಗ್ತಾ ಇದ್ದಾರಾ, ಇಲ್ಲೋ ಎಲ್ಲ ಚೆಕ್ ಮಾಡ್ತಾರೆ ಅಪ್ಪಾಜಿ. ಓಕೆ, ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ ಬಾಬ್ದಾದ ಹೇಳ್ತಾರೆ ತಪಸ್ಯ ಏನಂತ ಹೇಳ್ತಾ ಇದ್ದೀನಿ ಅಂದರೆ, ತಪಸ್ಯ ಏನು ಹೇಳಲಾಗ್ತಿದೆ ಅದು ಬರೀ ದಿನ ರಾತ್ರಿ ಕುಳಿತು ತಪಸ್ಸಿಗೋಸ್ಕರ ಅಲ್ಲ. ತಪಸ್ಸಿನಲ್ಲಿ ಕುಳಿತುಕೊಳ್ಳುವುದು ಸೇವೆಯಾಗಿದೆ. ಮೈಟ್ ಹೌಸ್ ಆಗಿ ಶಾಂತಿಯ ಶಕ್ತಿಯ ಕಿರಣಗಳ ಮುಖಾಂತರ ವಾಯುಮಂಡಲವನ್ನು ಮಾಡಿಕೊಳ್ಳುವುದು. ನೋಡಿ ಬಾಬಾ ಎವ್ರಿ ಡೇ ಹೋಮ್ವರ್ಕಲ್ಲಿ ಏನು ಮಾಡ್ತಾ ಇದ್ದಾರೆ. ಲೈಟ್ ಹೌಸ್ ಅಂದರೆ ಸೂಕ್ಷ್ಮವತನಕ್ಕೆ ಹೋಗಿ ಬಾಬರವರನ್ನು ಅಂಟಿಕೊಂಡು ಲೈಟ್ ಹೌಸ್ ಆಗಿ ವಾಪಸ್ ಸ್ಥೂಲ ಸಾಕಾರದಲ್ಲಿ ಬರುವಂಥದ್ದು, ಸ್ಥೂಲ ಸಾಕಾರದಲ್ಲಿ ಬಂದು ಲೈಟನ್ನು ಸ್ಪ್ರೆಡ್ ಮಾಡುವಂಥದ್ದು, ಹರಡಿಸುವಂಥದ್ದು, ವಾಯುಮಂಡಲ ಶುದ್ಧ ಮಾಡುವಂಥದ್ದು. ಮೈಟ್ ಹೌಸ್ ಅಂದರೆ ಶಕ್ತಿಯ ಮನೆ. ಅಂದರೆ ನಾನು ಮೊದಲು ಶಕ್ತಿ ಸಾಗರ ಪರಮಾತ್ಮ ಜ್ಞಾನ ಸೂರ್ಯನಿಂದ ಶಕ್ತಿಯನ್ನು ಪಡೆದುಕೊಂಡು ಸ್ಥೂಲ ಸಾಕಾರದಲ್ಲಿ ಬರುವುದು. ಆ ಶಕ್ತಿಯ ಮನೆಯಾಗಿ ಯಾರೆಲ್ಲ ಅಕ್ಕಪಕ್ಕದಲ್ಲಿ ಬರ್ತಾರೆ, ಸುತ್ತಮುತ್ತಲಿರ್ತಾರೆ, ಅವರೆಲ್ಲರಿಗೂ ಶಕ್ತಿಯ ಕಿರಣಗಳನ್ನು ಹರಡಿಸುವಂಥದ್ದು. ಲೈಟ್ ಹೌಸ್, ಮೈಟ್ ಹೌಸ್ ಇದಕ್ಕೆ ಹೇಳಲಾಗ್ತದೆ. ಶಕ್ತಿ ಕಿರಣಗಳ ಮುಖಾಂತರ ವಾಯುಮಂಡಲವನ್ನು ಮಾಡುವಂಥದ್ದು. ತಪಸ್ಸೆಯ ಜೊತೆಗೆ ಮನಸ ಸೇವೆ ಅಂಟಿಕೊಂಡಿದೆ, ಜೊತೆ ಕೂಡಿದೆ ಅಂತಾರೆ ಬಾಬರು. ಜುಡಿ ಹುಯಿ ಹೇ ಅಂತಾರೆ. ಪ್ರಾಕ್ಟಿಕಲ್ ಮನಸ ಸೇವೆ ಮಾಡ್ತಾ ಇದ್ವಿ ತಾನೇ, ನಾವು ಮಾಡಿಸ್ತಾ ಇದ್ದಾರೆ ತಾನೇ ಬಾಬರವರು. ಅಲಗ್ ನಹಿ ಹೇ, ನಹಿ ತೋ ತಪಸ್ಯ ಕ್ಯಾ ಕರೆಂಗೆ. ಇಲ್ಲ ಅಂದರೆ ತಪಸ್ಸು ಏನು ಮಾಡ್ದಂಗೆ ಆಯ್ತು ನೀವು. ವಾಯುಮಂಡಲಕ್ಕೆ ಸಕಾಶ, ಆತ್ಮಗಳಿಗೆ ಸಕಾಶ, ಮನಸ ಸಕಾಶ. ಓಕೆ, ತಪಸ್ಯ ಮಾಡ್ತಾ ಇದೀವಿ, ಹಾಗಾದ್ರೆ ಮಾಡಿಸ್ತಾ ಇದ್ದಾರೆ ಪರಮಾತ್ಮ. ಶ್ರೇಷ್ಠ ಆತ್ಮ ब्राह्मण आत्मा तो गए, श्रेष्ठ आत्मा ब्राह्मण आत्मा. अब तपस्या अर्थात स्वयं सर्व शक्तियों से संपन्न बन. इवाग तपस्या अंद्रे ಏನು ಹೇಳ್ತಿದ್ದಾರೆ ಬಾಬಾ? ಸ್ವಯಂ ಸರ್ವ ಶಕ್ತಿಗಳಿಂದ ಸಂಪನ್ನರಾಗಿ ದೃಢ ಸ್ಥಿತಿ, ಪಕ್ಕ ಈ ಸ್ಥಿತಿಯಲ್ಲಿ ಇರಬೇಕಂದ್ರೆ ದೃಢವಾದ ಸ್ಥಿತಿಯಲ್ಲಿ ಇರಬೇಕು. ದೃಢ ಸಂಕಲ್ಪ ಮುಖಾಂತರ ವಿಶ್ವದ ಸೇವೆಯನ್ನು ಮಾಡುವ ದೃಢ ಸ್ಥಿತಿ, ಏಕಾಗ್ರ ಚಿತ್ತೇಕರಸ ಸ್ಥಿತಿ, ಏಕಾಂತವಾಸಿಯಾಗಿ ಕುಳಿತಿದ್ದೇವೆ. ಪರಮಧಾಮದಿಂದ ಜ್ಞಾನ ಸೂರ್ಯನ ಶಕ್ತಿಯನ್ನು ಪಡೆದುಕೊಂಡು ಸೂಕ್ಷ್ಮ ವತನಕ್ಕೆ ಬಂದಿದ್ದೇವೆ. ವಿಶ್ವದ ಗ್ಲೋಬ್ನ ಮೇಲೆ ನಿಂತಿದ್ದೇವೆ. 4 ಕಡೆ ಶಕ್ತಿ ಲೈಟ್ ಹೌಸ್, ಮೈಟ್ ಹೌಸ್ ಆಗಿ ಶಕ್ತಿಯನ್ನು, ಬೆಳಕನ್ನು, ಪ್ರಕಾಶತೆಯನ್ನು ಹರಡಿಸುತ್ತಿದ್ದೇವೆ. ಪ್ರಾಕ್ಟಿಕಲ್ ಇದರದ್ದು ಒಂದು ದೃಢ ಸಂಕಲ್ಪದ ಮುಖಾಂತರ ವಿಶ್ವದ ಸೇವೆಯನ್ನು ಮಾಡುವಂಥದ್ದು ಮಾಡಿಸ್ತಾ ಇದ್ದಾರೆ. ಬಾಬಾ ನಿನ್ನೂ ಮಾಡಿಸಿದರು. ಸಿರ್ಫ್ ವಾಣಿ ಕಿ ಸೇವಾ ನಹಿ ಹೇ ಅಂಡರ್ಲೈನ್. ಅಲ್ಲಿ ಹೋಗಿ ಇಲ್ಲಿ ಹೋಗಿ ಭಾಷಣ ಮಾಡಿದ್ವಿ ಬಂದ್ವಿ, ನೋ, ದಿಸ್ ಇಸ್ ನಾಟ್ ಜಸ್ಟ್ ಸೇವಾ ಅಂತಾರೆ. ಇದಷ್ಟೇ ಸೇವೆ ಅಲ್ಲ ಮಕ್ಕಳೇ. ಜೈಸೆ ಸುಖ ಶಾಂತಿ ಪವಿತ್ರತಾ ಕಾ आपस में संबंध है, वैसे त्याग तपस्या ಸೇವಾ. ಅಂಡರ್ಲೈನ್ ಮಾಡ್ಕೊಂಡಿದ್ದೀವಿ ನಾವೆಲ್ಲರೂ. ಏನು ಹೇಳ್ತಿದ್ದಾರೆ? ಬರೀ ವಾಣಿಯ ಸೇವೆಯಲ್ಲ, ಅಂಡರ್ಲೈನ್. ಹೇಗೆ ಸುಖ ಶಾಂತಿ ಪವಿತ್ರತೆ, ಸುಖ ಶಾಂತಿ ಪವಿತ್ರತೆಯ ಪರಸ್ಪರದಲ್ಲಿ ಸಂಬಂಧ ಇದೆ. ಈ ಮೂರಲ್ಲೂ ಪರಸ್ಪರ ಸಂಬಂಧ ಇದೆ ತಾನೆ. ಸುಖ ಶಾಂತಿ ಪವಿತ್ರತೆ, ಸುಖ ಶಾಂತಿ ಪವಿತ್ರತೆ ಇದ್ದಲ್ಲಿ ಸುಖ ಶಾಂತಿ ಇರ್ತದೆ, ಒಂದಕ್ಕೊಂದು ಸಂಬಂಧ ಇದೆ ಅಲ್ವಾ. ಹಾಗೆಯೇ ತ್ಯಾಗ ತಪಸ್ಸು ಸೇವೆ ಸಂಬಂಧ ಇದೆ. बाप दादा तपस्वी रूप अर्थात शक्तिशाली सेवाधारी रूप बनाने के लिए कहते हैं. ನಾವೆಲ್ಲ ಮಕ್ಕಳನ್ನ ಹೇಗೆ ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ ಇದನ್ನೆಲ್ಲ ಬಾಬರವರು. ಬಾಪ್ ದಾದಾ ತಪಸ್ವಿ ರೂಪ ಅಂದರೆ ಶಕ್ತಿಶಾಲಿ ಸೇವಾಧಾರಿ ರೂಪವನ್ನು ಮಾಡಲಿಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದಾರೆ. ನಮಗೆ ಏನು ಮಾಡಬೇಕು? त्याग तपस्या सेवा. तपस्वी रूप की दृष्टि भी सेवा करती है. ರೂಪದಲ್ಲಿರುವಂತಹ ಆತ್ಮಗಳ ದೃಷ್ಟಿಯೂ ಕೂಡ ಸೇವೆ ಮಾಡ್ತದೆ. ಉನ್ಕಾ ಶಾಂತ ಸ್ವರೂಪ ಚೆಹರಾ ಬಿ ಸೇವಾ ಕರ್ತಾ ಹೇ. ಶಾಂತ ಸ್ವರೂಪದ ಚೆಹರೆ ಸೇವೆ ಮಾಡ್ತದೆ. ಶಾಂತ ಸ್ವರೂಪದ ಸೇವೆ
ಶಾಂತ ಸ್ವರೂಪದ ಚೆಹರ. ಶಾಂತ ಸ್ವರೂಪದ ಚೆಹರ ಯಾರ್ದಿದೆ? ನಮ್ಮ ಮುಖದಲ್ಲಿ ಶಾಂತ ಸ್ವರೂಪ, ಶಾಂತ ಸ್ವರೂಪದ ಒಂದು ಮುಖ ಯಾರ್ದಿದೆ? ಬಾಬಾ ನೋಡ್ತಾ ಇದ್ದಾರೆ. ಶಾಂತ ಸ್ವರೂಪದ ಚೆಹರೆ. ಶಶಿಕಲಾ ಅಕ್ಕರು, ಬೆಲ್ಲದ ಬಾಗಿವಾಡಿ ಸೇವಾ ಕೇಂದ್ರದ ನಿಮಿತ್ತ ಅಕ್ಕವರು. ನೀವು ನಿಮ್ಮ ಶಾಂತ ಸ್ವರೂಪದ ಚೆಹರೆಯೇ ನಿಮ್ಮ ಆಶ್ರಮದ ಸೇವೆಯನ್ನು ಮಾಡಿಸ್ತಾ ಇದೆ. ಹೌದೋ ಅಲ್ವೋ? ಪಕ್ಕ. ಶಕುಂತಲಾ ಅಕ್ಕವ್ರೆ, ಶಶಿಕಲಾ ಅಕ್ಕವರು ಬಾಬಾ ನೋಡ್ತಾ ಇದ್ದಾರೆ. ತಪಸ್ವಿ ರೂಪದ ದೃಷ್ಟಿ ಸೇವಾ ಮಾಡ್ತದೆ. ಅವರ ಶಾಂತ ಸ್ವರೂಪದ ಚೆಹರೆಯು ಸೇವೆ ಮಾಡ್ತದೆ. ಯಾರ್ದು? ಯಾರಿದ್ದೀವಿ ಎಲ್ರಿಗೂ ಸಂಬಂಧಪಡ್ತದೆ. ವಿಶೇಷವಾಗಿ ಬಾಬಾ ಇಲ್ಲಿ ಐಡೆಂಟಿಫೈ ಮಾಡಿರೋದು ಬೆಲ್ಲದ ಬಾಗಿವಾಡಿ ಶಶಿಕಲಾ ಅಕ್ಕವ್ರದ್ದು. ಅವರ ಶಾಂತ ಸ್ವರೂಪ ಚೆಹರೆಯೇ ಸೇವೆ ಮಾಡ್ತಾ ಇದೆ, ಮಾಡುತ್ತೆ ಪ್ರಾಕ್ಟಿಕಲ್ ಆಗಿ. ತಪಸ್ವಿ ಮೂರ್ತಿ के दर्शन मात्र से भी प्राप्ति भी अनुभूति होती है. ತಪಸ್ವಿ ಮೂರ್ತಿ ದರ್ಶನ ಮಾತ್ರದಿಂದ ಪ್ರಾಪ್ತಿಯ ಅನುಭೂತಿ ಆಗ್ತದೆ. ನೋಡಿ, ತಪಸ್ವಿ ಯಾರಿರ್ತಾರೆ ಅವರ ಒಂದು ಮೂರ್ತಿ ಅಂದರೆ ಅವರಿಗೆ ಚೆಹರೆ ಇದೆಯಲ್ಲ, ಅವರ ಚೆಹರೆ ಏನು ಅನುಭವ ಮಾಡಿಸುತ್ತೆ ಗೊತ್ತಾ? ಬರೀ ಚೆಹರೆಯ ದರ್ಶನ ಮಾತ್ರನೇ ಸೇವೆ ಮಾಡಿಸುತ್ತೆ, ಪ್ರಾಪ್ತಿಯ ಒಂದು ಅನುಭೂತಿ ಮಾಡಿಸುತ್ತೆ. ಯಾವುದೇ ಆತ್ಮಗಳು ಇವರು ತಪಸ್ಸು ಮಾಡಿ ಹೊರಗಡೆ ಬಂದರು ಅಂದ್ಕೊಡ್ರಿ. ಹೇಗೆ ನಮ್ಮ ಹೃದಯ ಪುಷ್ಪದಾದಿ ಇದ್ದರು, ಬರೀ ತಪಸ್ಸು ಅವರ ಒಂದು ಚೆಹರೆನೇ ಸೇವೆ ಮಾಡ್ತಾಯಿತ್ತು. ಹಾಗೆಯೇ ಬಾಬಾ ಹೇಳ್ತಾ ಇರೋದು, ತಪಸ್ಸು ಮಾಡಿ ಹೊರಗಡೆ ಹೋರಿ, ನಿಮ್ಮ ಮುಖವೇ ಸೇವೆ ಮಾಡ್ತದೆ. इसलिए आजकल ಅಂದರೆ ವಾಣಿ ಅವಶ್ಯಕತೆ ಇಲ್ಲ ಅಂತದ್ದು. आजकल देखो जो हट से तपस्या करते हैं उनके दर्शन के पीछे भी कितनी भीड़ हो जाती है. ಅಂಡರ್ಲೈನ್ ಮಾಡ್ಕೊಳ್ಳುವಂಥದ್ದು ನೋಡಿ. ಈಗಿನ ದಿನಗಳಲ್ಲಿ ಹಠಯೋಗಗಳನ್ನು ಮಾಡ್ತಾರೆ, ಹಠದಿಂದ ತಪಸ್ಸನ್ನು ಮಾಡ್ತಾರೆ. ಅವರ ದರ್ಶನಕ್ಕಾಗಿ ಹಿಂದುಗಡೆ ಎಷ್ಟು ಆತ್ಮಗಳು, ಎಷ್ಟು ರಶ್ ಇರ್ತದೆ ಅವ್ರು ನೋಡಲಿಕ್ಕೆ, ಎಷ್ಟು ರಶ್ ಇರ್ತದೆ ಅವ್ರು ನೋಡಲಿಕ್ಕೆ, ಹಠ ಯೋಗಿಗಳನ್ನು ನೋಡಲಿಕ್ಕೆ ಅಲ್ವಾ. ಯಹ ಆಪಕಿ ತಪಸ್ಯಾ ಕೆ ಪ್ರಭಾವ ಕ ಯಾದಗಾರ್ ಅಂತ ತಕ್ಕ ಚಲಾ ರಹ ಹೇ. ನೋಡಿ, ಇದು ಕೂಡ ನಾವು ಮಕ್ಕಳ ತಪಸ್ಸಿನ ಪ್ರಭಾವದ ಯಾದಗಾರ್ ನೆನಪಾರ್ಥ ಅಂಥದವರೆಗೂ ನಡೆದು ಬರ್ತಾ ಇದೆ. ತೋ ಸಮಜಾ, ಸೇವಾ ಭಾವ ಕಿಸ್ಕು ಕಹಾ ಜಾತಾ ಹೇ. ಸೇವಾ ಅಂದರೆ ಬರೀ ಕೈಯಿಂದ ಮಾಡೋದಲ್ಲ, ಸೇವಾ ಅಂದರೆ ಬರೀ ಮನಸ್ಸಿನಿಂದ ಮಾಡುವಂಥದ್ದಲ್ಲ, ಸೇವಾ ಅಂದರೆ ಬರೀ ತಪಸ್ಸಿನಿಂದ ಮಾಡೋದು. ಎಲ್ಲ ರೂಪದಲ್ಲಿ ಸೇವಾ ಬಾಬಾ ಹೇಳ್ತಾರೆ. ತ್ಯಾಗ ತಪಸ್ಯ, ವಂಡರ್ಫುಲ್ ಅಲ್ವಾ? ತ್ಯಾಗ ತಪಸ್ಯ ಸೇವಾ, ಮೂರೂ ರೂಪದಲ್ಲಿ ಸೇವೆ ಮಾಡುವಂಥದ್ದು. ತ್ಯಾಗ ತಪಸ್ಸು, ತಪಸ್ಸಿನ ಮುಖಾಂತರನೂ ಸೇವೆ ಆಗ್ತದೆ, ತ್ಯಾಗದಿಂದನೂ ಸೇವೆ ಆಗ್ತದೆ, ಸೇವೆಯಿಂದನೂ ಸೇವೆ ಆಗ್ತದೆ ಪ್ರಾಕ್ಟಿಕಲ್ ಆಗಿ. सेवा भाव किसको कहा जाता है, समझ में आया? ओके. सेवा भाव अर्थात सर्व की कमजोरियों को समाने का भाव. ಇದಂತೂ ವಿಚಿತ್ರವಾದ ಅಂಡರ್ಲೈನ್ ಹಾಕ್ಕೊಳ್ಳೇಬೇಕು, ರೆಡ್ ಲೈನ್ ಅಂಡರ್ಲೈನ್ ಮಾಡ್ಕೋಬೇಕು. ಈ ಪಾಯಿಂಟನ್ನು ನಾವೆಲ್ಲರೂ ಸೇವಾ ಭಾವ ಅಂದರೆ ಸರ್ವರ ಬಲಹೀನತೆಗಳನ್ನು ಸಮಾವೇಶ ಮಾಡಿಕೊಳ್ಳುವ ಭಾವ ಇರಬೇಕು. ಅಂಡರ್ಲೈನ್ ನೋಡ್ರಿ. ಇಷ್ಟು ದಿನ ಎಲ್ಲ ಬ್ರಾಹ್ಮಣರು ಮಾಡ್ತಾ ಇದ್ದದ್ದೇನು, ಅವ್ರು ಹಿಂಗ್ರಿ, ಇವ್ರು ಹಿಂಗ್ರಿ, ಯಾರ್ದೋ ಒಬ್ಬರು ಬಲಹೀನತೆ ನೋಡೋದು, ಯಾರ್ದೋ ನಮ್ಮ ನಿಮಿತ್ತರಲ್ಲೇ ಏನಾದರೂ ಬಲಹೀನತೆಯನ್ನು ನೋಡೋದು, ಅವ್ರು ಹಿಂಗ್ರಿ. ಅಂಥವರು ತ್ಯಾಗ ತಪಸ್ವಿಗಳಲ್ಲ. ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ, ಸೇವೆಯ ಭಾವ ಅಂದರೆ, ಸೇವೆಯ ಭಾವ ಹೇಗಿರಬೇಕು ಅಂದರೆ ಸರ್ವರ ಬಲಹೀನತೆಗಳನ್ನು ಸಮಾವೇಶ ಮಾಡಿಕೊಳ್ಳುವ ಭಾವನೆ ಇರಬೇಕು. ಅರ್ಥ ಮಾಡ್ಕೊಂಬಿಡ್ಬೇಕು ಇಷ್ಟರಲ್ಲೇ. ನಾವು ಯಾರ ಬಲಹೀನತೆಗಳನ್ನು ನಾವು ಕೊಂಡಾಡಬಾರ್ದು, ಮಾತನಾಡ್ಕೋಬಾರ್ದು, ಆಡಿಕೊಳ್ಳಬಾರದು. ಅಂಡರ್ಲೈನ್ ಸೀರಿಯಸ್ ಮಾತು. ಅಂಡರ್ಲೈನ್ ಮಾಡ್ಕೊಂಡ್ವಿ ನಾವೆಲ್ಲರೂ. ಜೀ ಬಾಬಾ ಆಡಿಕೊಳ್ಳುವುದಿಲ್ಲ, ಮಾಡಿದವರು ಪಾಪ ಆಡಿದವರು ಬಾಯಲ್ಲಿ ಅಂತ ಹೇಳಿದ್ದು ಬಹಳ ಸತ್ಯವಾದ ಮಾತು. ಲಾಸ್ಟ್ ಟೈಮ್ ರಾಧಿಕಾ ಅಕ್ಕವ್ರು ಒಂದು ಕತೆ ಹೇಳಿದ್ರಲ್ವ, ಎಲ್ರಿಗೂ ನೆನಪಿದೆಯಲ್ವಾ? ಹಾವಿನ ವಿಷ ಬೀಳ್ತದೆ, ಕೆಳಗಡೆ ಬ್ರಾಹ್ಮಣ ಊಟ ಮಾಡ್ತಾರೆ, ಸತ್ತೋಗ್ಬಿಡ್ತಾರೆ. ಅದು ಯಾರ ಮೇಲೆ ಬರ್ತದೆ, ಯಾರ ಮೇಲೆ ಬರಬೇಕು ಅನ್ನೋದು ಗೊತ್ತಾಗಲ್ಲ. ಲಾಸ್ಟಲ್ಲಿ ಯಾರು ಆಡ್ಕೊಳ್ತಾರೆ, ಅಲ್ಲಿ ಹೋಗ್ಬೇಡ್ರಿ, ಆ ಮನೆಯಲ್ಲಿ ಆ ಆಸ್ಥಾನದಲ್ಲಿ ವಿಷ ಹಾಕ್ತಾರೆ, ಬ್ರಾಹ್ಮಣರಿಗೆ ಸಾಯಿಸ್ತಾರೆ ಅಂತ ಹೇಳ್ತಾರೆ. ಯಾರು
ನೋಡಿಲ್ಲ ಬಿಟ್ಟಿಲ್ಲ ಯಾಕೆ ಸತ್ರೋರು ಅಂತ ಗೊತ್ತಿಲ್ಲದೇ ಆಡ್ಕೊಳ್ತಾರಲ್ವ. ಆವಾಗ ಪಾಪ ಯಮರಾಜ ಚಿತ್ರಗುಪ್ತ ಎಲ್ಲ ವೆರಿಫೈ ಮಾಡುವಾಗ ಅವರು ಸಿಕ್ಕಾಕೊಳ್ತಾರೆ. ಯಾರು ಆಡ್ಕೊಂಡಿರ್ತಾರೆ ಆ ರಾಜಸ್ಥಾನದ ಬಗ್ಗೆ, ಅಲ್ಲಿ ಹೋದವರೆಲ್ಲ ಸಾಯ್ತಾರೆ ಅಂತ ಬೇರೆಯವ್ರಿಗೂ ಕೂಡ ಹೋಗದೇ ಇರುವಾಗ ಅವ್ರ ಬಗ್ಗೆ ಆಡಿಕೊಂಡಾಗ ಏನಾಗ್ತದೆ ಅವರ ಪರಿಸ್ಥಿತಿ? ಪಾಪದ ಹೊರೆ ಆಡಿಕೊಂಡವರ ಮೇಲೆ ಬರ್ತದೆ, ಮಾಡಿದವರು ಪಾಪ ಆಡಿದವರ ಬಾಯಲ್ಲಿ ಬಂತು ಅಲ್ವಾ. ಹಾಗೆ ಪ್ರಾಕ್ಟಿಕಲಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾರೆ, ಮಕ್ಕಳೇ ಸೇವಾಭಾವ ಅಂದ್ರೇ ಸರ್ವರ ಬಲಹೀನತೆಗಳನ್ನು ಸಮಾವೇಶ ಮಾಡಿಕೊಳ್ಳುವಂತಹ ಭಾವ. ಎಲ್ಲ ಎಂಥದೇ ಬಲಹೀನ ಇರಲಿ, ಅವ್ರು ಸರಿ ಇಲ್ಲ, ಅವ್ರು ಭಾಳ ಸಿಟ್ಟು ಮಾಡ್ತಾರೆ ರೀ ಅವರು ಅಕ್ಕೋರಾಗಿ. ನಮಗೇನಾಗೋದು, ನಾವು ನೋಡಬಾರ್ದು ಅದನ್ನು. ನಾವು ಹಾಕಿಕೊಂಡಿರುವಂತಹ ಚಸ್ಮ ಹೇಗಿರಬೇಕು? ಓನ್ಲಿ ಸಮರ್ಥತೆಯನ್ನೇ ನೋಡಬೇಕು, ಬಲಹೀನತೆಗಳನ್ನು ನೋಡ್ಕೊಡೋದು. कमजोरियों का सामना करने का भाव नहीं, समाने का भाव. ಅಟೆನ್ಷನ್ ಪ್ಲೀಸ್. ಬಲಹೀನತೆಗಳನ್ನು ಎದುರಿಸುವಂತಹ ಭಾವ ಅಲ್ಲ, ಸಮಾವೇಶ ಮಾಡಿಕೊಳ್ಳುವಂತಹ ಭಾವ. ಎದುರಿಸೋದಲ್ಲ, ಇವ್ರು ಮಾಡ್ತಾರ ನಾವು ಮಾಡಿ ತೋರಿಸ್ತೀವಿ ಇವ್ರಿಗೆ ಅಂತ, ಹೀಗಲ್ಲ. ಅವ್ರದ್ದು ಬಲಹೀನತೆ ಇದು ಇರ್ತದೆ, ಅದನ್ನು ನೋಡಿಬಿಟ್ಟು ಅವ್ರು ಕೋಪ ಮಾಡೋದಿರ್ತದೆ, ನಾವು ಕೋಪ ಮಾಡ್ತೀವಿ ಅನ್ನೋದಲ್ಲ, ಎದುರಿಸೋದಲ್ಲ, ಅದನ್ನು ಸಮಾವೇಶ ಮಾಡಿಕೊಡ್ರಿ ಅಂತಾರೆ ಬಾಬ್ರವರು. ಅರ್ಥ ಆಗ್ತಿದೆ ಎಲ್ರಿಗೂ? ಲಾಸ್ಟ್ ಮಿನಿಟಲ್ಲಿ ಅಪ್ಪಾಜಿ ಏನು ಹೇಳ್ತಾ ಇದ್ದಾರೆ, ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ವಂಡರ್ಫುಲ್ ಮಾತನ್ನು ಪರಮಾತ್ಮ ತಿಳಿಸ್ತಾ ಇದ್ದಾರೆ ನಾವೆಲ್ಲ ಮಕ್ಕಳಿಗೆ. समाने का भाव, स्वयं सहन कर दूसरे को शक्ति देने का भाव. स्वयं सहने ಮಾಡ್ಕೊಂಡು ಇನ್ನಿತರಿಗೆ ಶಕ್ತಿ ಕೊಡುವಂಥ ಭಾವ. इसलिए सहन शक्ति कहा जाता है. ಅದಕ್ಕಾಗಿ ಸಹನ ಶಕ್ತಿ ಅಂತ ಹೇಳಲಾಗ್ತದೆ. सहन करना शक्ति भरना और शक्ति देना है. ಸಹನ ಮಾಡಿಕೊಳ್ಳುವುದು ಶಕ್ತಿ ತುಂಬುವುದು, ಶಕ್ತಿಯನ್ನು ಕೊಡುವಂಥದ್ದು. सहन करना मरना नहीं है. ಸಹನ ಮಾಡಿಕೊಳ್ಳೋದು ಸಾಯೋದಲ್ಲ. ಸಹನೆ ಮಾಡ್ಕೊಂಡು ಸಾಕಾಗ್ಬಿಟ್ಟು ಸತ್ತೋಗ್ಬಿಟ್ಟಿದ್ದೀವಿ ನಾನು ಅಂತ ಹೇಳ್ತಿರ್ತೀವಲ್ಲ, ಸಾಯೋದಲ್ಲ. ಸಹನೆ ಮಾಡ್ಕೊಳ್ಳೋದಂದರೆ ಸಾಯೋದಲ್ಲ. ಕೈ ಸೋಚತೆ ಹೇ ಹಮ್ ತೋ ಸಹನ ಕರ್ ಮರ್ ಜಾಯಂಗೆ. ಬಾಬಾ ಕೆಲವು ಮಕ್ಕಳು ಬಾಬಾ ನೋಡಿರ್ತಾರೆ, ನಮ್ಮನ್ನೇ ನೋಡಿರ್ತಾರೆ, ನಾವೇ ಹೇಳ್ತಿರ್ತೀವಿ ತಾನೇ ಒಂದೊಂದು ಸಾರಿ, ಬಾಬಾ ಸಾಕಾಗ್ಬಿಟ್ಟಿದೆ ಬಾಬಾ ಹೇಳ್ತಾ ಇರ್ತೀವಲ್ಲ, ಅದಕ್ಕೆ ಅಪ್ಪಾಜಿ ನೋಡ್ಕೊಂಡ್ಬಿಟ್ಟಿದ್ದಾರೆ ನೋಡಿ ಅಂಬಿಕಾ ಅಕ್ಕವ್ರೆ. ಸಹನೆ ಮಾಡ್ಕೊಂಡು ಸಾಕಾಗಿದೆ ಬಾಬಾ ನನಗಂತೂ, ಸಹನೆ ಮಾಡ್ಕೊಂಡು ಸಾಯ್ತೀನೇನೋ ಅನ್ಕೊಳ್ತಿರ್ತೀರಿ ಮಾತೆಗಳು. ಬಾಬಾ ನೋಡಿದ್ದಾರೆ ಮಾತೆಯವ್ರನ್ನ. ಸಹನೆ ಮಾಡ್ಕೊಂಡು ಸಾಯ್ತೀನಿ ನಾನು ಅಂತ. क्या हमें मरना है क्या? ನಾವು ಸಾಯಬೇಕೇನು? ಲೇಕಿನ್ ಯಹ ಮರನಾ ನಹಿ ಹೇ ಬಚ್ಚೆ. ಇದು ಸಹನೆ ಮಾಡ್ಕೊಳ್ಳೋದು ಸಾವಲ್ಲ ಮಕ್ಕಳೇ ಅಂತಾರೆ ಪಾಂಬ್ರವರು. ಯಹ ಸಬ್ಕೆ ದಿಲೋ ಮೇ ಸ್ನೇಹ ಸೆ ಜೀನಾ ಹೇ. ಇಲ್ಲಿ ಏನು ಮಾಡಬೇಕು? ಸಾಯೋದಲ್ಲ, ಎಲ್ಲರ ಹೃದಯಗಳಲ್ಲಿ ಸ್ನೇಹದಿಂದ ಜೀವಿಸುವಂಥದ್ದು, ಸ್ನೇಹದಿಂದ ಜೀವಿಸುವಂಥದ್ದು. अर्थ ಆಗ್ತಿದೆಯಲ್ವಾ? कैसा भी विरोधी हो, रावण से भी तेज हो, एक बार नहीं 10 बार सहन करना पड़े, फिर भी सहन शक्ति का फल अविनाशी और मधुर होना है. अंडरलाइन ಮಂಗಳಾಕೋರೆ ಏನು ಹೇಳಿದ್ರು ಅಪ್ಪಾಜಿ? ಎಂತಹದ್ದೇ ವಿರೋಧಿ ಇರಲಿ, ರಾವಣಗಿಂತನೂ ಜಾಸ್ತಿ ಸ್ಟ್ರಾಂಗ್ ಇರಲಿ ಅವರು, ರಾವಣನಿಗಿಂತಲೂ ಜಾಸ್ತಿ ಸ್ಟ್ರಾಂಗ್ ಇರಲಿ ಅವರು, ಭಾಳ ಪವರ್ಫುಲ್ ಇರಲಿ, ವಿರೋಧಿಗಳಿರಲಿ, ಒಂದು ಸಾರಿ ಅಲ್ಲ 10 ಬಾರಿ ಸಹನ ಮಾಡ್ಕೋಬೇಕಾಗಿ ಬಂದರೂ ಕೂಡ ಸಹನ ಶಕ್ತಿಯ ಫಲ ಅವಿನಾಶಿ ಹಾಗೂ ಮಧುರವಾಗ್ತದೆ ಮಕ್ಕಳೇ ಅಂತಿದ್ದಾರೆ ಪಾಪರು. वहाँ भी जरूर बदल जाएगा. 100% ಬರೆದು ಕೊಡ್ತೀನಿ ಮಕ್ಕಳೇ, ಅವರು ಬದಲಾವಣೆ ಆಗ್ತಾನೆ. ನೀವು ಸಹನೆ ಮಾಡ್ಕೊಂಡು ನೋಡಿ, ಯಪ್ಪ ಇವರಂತೂ ಚೇಂಜ್ ಆಗಲ್ಲ, ಇವ್ರು ಇನ್ನೂ ಮಧುರ ಆಗ್ತಾ ಹೋಗ್ತಾ ಇದ್ದಾರೆ ಅಂದ್ಬಿಟ್ಟು ಅವರೇ ಬದಲಾವಣೆ ಆಗ್ತಾರೆ, ಗ್ಯಾರಂಟಿ ಅಂತಿದ್ದಾರೆ ಪರಮಾತ್ಮ. ವಿಜಯ್ ಮಹಾಂತೇಶಕ್ಕವರು ಬಾಬಾ ನೋಡುತ್ತಾ ಇದ್ದಾರೆ. सहन किया, बाबा ಹೇಳ್ತಾರೆ वहाँ भी जरूर बदल जाएगा. सिर्फ वहाँ भावना नहीं देखो, सिर्फ वहाँ भावना नहीं रखो कि मैंने इतना सहन किया तो यहाँ भी कुछ करे. ನಾನಿಷ್ಟು ಸಹನೆ ಮಾಡ್ಕೊಂಡೆ, ಅವರಾದರೂ ಸ್ವಲ್ಪ ಏನಾದ್ರು ಮಾಡ್ಕೋಬೋದಲ್ಲ, ಚೇಂಜ್ ಆಗ್ಬೋದಲ್ಲ ಅವರು. ನಾನು ಸಹನೆ ಮಾಡ್ಕೊಂಡು ಸಾಕಾಯಿತು, ಸ್ವಲ್ಪ ಚೇಂಜ್ ಆಗ್ತಾರೆ ನೋಡ್ರಿ ಅವರು. ಅಷ್ಟೆಲ್ಲ ಸಹನೆ ಮಾಡ್ಕೊಂಡು ಸಾಕಾಯಿತು, ಸ್ವಲ್ಪ ಚೇಂಜ್ ಆಗ್ತಾರೆ ನೋಡ್ರಿ ಅವರು. ಯಶೋದಕ್ಕರೆ ವೇನಕ್ಕರೆ ಅಂತಿರ್ತೀವಲ್ವ ನಾವು, ಸ್ವಲ್ಪ ಚೇಂಜ್ ಆಗ್ತಾರೆ ಅವರು. ನಾನೇ ಮಾಡ್ಕೊಂಡು ಸಾಕಾಯ್ತು, ನನಗೆ ಸಹನೆ ಮಾಡ್ಕೊಂಡು ಸಾಕಾಯಿತು.
तो यहाँ भी कुछ करें. ಅಲ್ಪಕಾಲ ಕೆ ಫಲ ಕಿ ಭಾವನಾ ನಹಿ ರಖೋ. ಅಲ್ಪಕಾಲದ ಫಲದ ಭಾವನೆ ಇಟ್ಕೋಬೇಡ್ರಿ ಯಾವುದೇ ಆತ್ಮದ ಪ್ರತಿ. ರಹಂ ಭಾವ ರಖೋ, ದಯಾ ಭಾವನೆಯನ್ನಿಟ್ಟುಕೊಳ್ರಿ. इसको कहा जाता है ಸೇವಾ ಭಾವ. ಸೇವಾ ಭಾವದಂತೂ ವಿಚಿತ್ರವಾದ ಮಾತುಗಳು, ಸಾಕಷ್ಟು ನಾಲೆಜನ್ನು ಕೊಟ್ಟರು ಪರಮಾತ್ಮ ನಮ್ಮೆಲ್ಲರಿಗೂ. तो इस वर्ष ऐसी सच्ची सेवा का सबूत दे सपूत की लिस्ट में आने का गोल्डन चांस दे रहे हैं. इस वर्ष यह नहीं देखेंगे कि मेला व फंक्शन बहुत अच्छा किया लेकिन संतुष्ट मनिया बन संतुष्टता की सेवा में नंबर आगे जाना, विघ्न विनाशक टाइटल के सेरेमनी में इनाम लेना. समझा? इसी को ही कहा जाता है नष्ट मोह स्मृति स्वरूप. वंडरफुल. 18 वर्ष की समाप्ति का यह विशेष संपन्न बनने का अध्याय स्वरूप में दिखाओ. इसको ही कहा जाता है बाप समान बनना. अच्छा, ಸದಾ ಚಮಕತೆ ಹುಯಿ ಬಾಬಾ. ಎಲ್ರಿಗೂ ಲಾಸ್ಟ್ ಮಿನಿಟಲ್ಲಿ ಯಾರು ಬೇಜಾರು ಮಾಡ್ಕೊಬೇಡಿ, ಟೈಮ್ ಆಗಿದೆ ಅಂತ. ಲಾಸ್ಟ್ ಮಿನಿಟಲ್ಲಿ ಪರಮಾತ್ಮ ವತನದಲ್ಲಿ ನಾವೆಲ್ಲ ಮಕ್ಕಳಿಗೆ ಏನು ಮಾಡ್ತಾ ಇದ್ದಾರೆ, याद प्यार ಕೊಡ್ತಾ ಇದ್ದಾರೆ ಮಕ್ಕಳೇ. सदा चमकते हुए रूहानी सितारों को, सदा संतुष्टता की लहर फैलाने वाले संतुष्ट मनियों को, सदा एक ही समय पर त्याग तपस्या सेवा का प्रभाव डालने वाले प्रभावशाली आत्माओं को, सदा सर्व आत्माओं को रूहानी भावना का रूहानी फल देने वाले बीज स्वरूप बाप समान श्रेष्ठ बच्चों को बाप दादा का संपन्न बनने का याद प्यार और नमस्ते. ಸದಾ ಹೊಳೆಯುತ್ತಿರುವ ಆತ್ಮಿಕ ನಕ್ಷತ್ರಗಳಿಗೆ, ಸದಾ ಸಂತುಷ್ಟತೆಯ ಅಲೆಯನ್ನು ಹರಡಿಸುವಂತಹ ಸಂತುಷ್ಟ ಮನಿಗಳಿಗೆ, ಸದಾ ಒಂದೇ ಸಮಯದಲ್ಲಿ ತ್ಯಾಗ ತಪಸ್ಸು ಸೇವೆಯ ಪ್ರಭಾವವನ್ನು ಹರಡಿಸುವಂತಹ ಪ್ರಭಾವಶಾಲಿ ಆತ್ಮಗಳಿಗೆ, ಸದಾ ಸರ್ವ ಆತ್ಮಗಳಿಗೆ ಆತ್ಮಿಕ ಭಾವನೆಯ ಆತ್ಮಿಕ ಫಲವನ್ನು ಕೊಡುವಂತಹ ಬೀಜ ಸ್ವರೂಪ ಬಾಪ್ ತಂದೆಯ ಸಮಾನ ಶ್ರೇಷ್ಠ ಮಕ್ಕಳಿಗೆ ಬಾಪ್ ದಾದಾರವರ ಸಂಪನ್ನ ಆಗುವಂತಹ ನೆನಪು ಮತ್ತು ಪ್ರೀತಿ ನಮಸ್ತೆ ಅಂತಿದ್ದಾರೆ ಪರಮಾತ್ಮನಿಗೆ. ನಮ್ಮೆಲ್ಲರೂ ಹೀಗೆ ಮಾಡುವಂತಹ ಪರಮೇಶ್ವರನಿಗೆ ಸತ್ಯ ಹೃದಯದಿಂದ ನಮಸ್ತೆ ಅಪ್ಪಾಜಿ, ನಮಸ್ತೆ ನಮಸ್ತೆ ನಮಸ್ತೆ. ಧನ್ಯವಾದಗಳನ್ನು ಅರ್ಪಿಸುತ್ತೆ ನಾನಾತ್ಮ ಸೂಕ್ಷ್ಮ ವತನದಲ್ಲಿ ಲಾಸ್ಟ್ ಮಿನಿಟಲ್ಲಿ ಪರಮಾತ್ಮನಿಂದ ವಿಜಯಭವದ ತಿಲಕವನ್ನು ಮಸ್ತಕದಲ್ಲಿ ಪಡೆದು, ರಕ್ಷಾ ಕವಚವನ್ನು ಕೊರಳಲ್ಲಿ ಪಡೆದು ಬಾಪ್ ದಾದಾರವರಿಂದ ಟೋಲಿಯನ್ನು ಸ್ವೀಕರಿಸ್ತಾ ಇದೆ. ಸದ್ಗುರುವಿನಿಂದ ಟೋಲಿಯನ್ನು ಯಾರೆಲ್ಲ ಸ್ವೀಕರಿಸ್ತೀರಿ ಲಾಸ್ಟ್ ಮಿನಿಟಲ್ಲಿ, ಪ್ರತಿಯೊಂದು ಯಾರೆಲ್ಲ ಸ್ವೀಕರಿಸುವುದಿಲ್ಲ, ಕಾಲಕಂಟಕಗಳು ಹಾಗೆ ಇರ್ತವೆ, ಸ್ವೀಕರಿಸಬೇಕು, ಪ್ರಾಕ್ಟಿಕಲ್ ಸ್ವೀಕರಿಸಬೇಕು. ಸೂಕ್ಷ್ಮ ವತನದಲ್ಲಿ ಪರಮಾತ್ಮ ಸೂಕ್ಷ್ಮವಾಗಿ ನಾವೆಲ್ಲ ಮಕ್ಕಳಿಗೆ ಬ್ರಹ್ಮ ಭೋಜನವನ್ನು ಸ್ವೀಕಾರ ಮಾಡಿಸ್ತಾ ಇದ್ದಾರೆ. ಕಾಲಕಂಟಕಗಳೆಲ್ಲವೂ ದೂರವಾಗಿದೆ. ಹೃದಯರಾಮನಿಗೆ ಹೃದಯದಿಂದ ನಮಸ್ತೆ 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 ನಮಸ್ತೆ. ಧನ್ಯವಾದಗಳನ್ನು ಅರ್ಪಿಸುತ್ತೆ ನಾನು ಆತ್ಮ ಸೂಕ್ಷ್ಮ ವತನದಿಂದ ಸ್ಥೂಲ ಸಾಕಾರದಲ್ಲಿ, ಸ್ಥೂಲ ಶರೀರದಲ್ಲಿ, ಭ್ರುಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿದ್ದೇನೆ. ಮಸ್ತಕ ಮಣಿಯಾಗಿದ್ದೇನೆ. ಮಸ್ತಕದಲ್ಲಿ ದಿವ್ಯತೆ ಪ್ರಕಾಶತೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಎಲ್ಲ ದಿವ್ಯ ಫರಿಸ್ತಗಳಿಗೆ ನಮಸ್ತೆ. ಗುಡ್ ನೈಟ್. ಶಾಂತಿ. ओम शांति मैं ज्योतिष डाला, मैं देह डाला, मैं पूजन डाला, मैं ब्राह्मण डाला, मैं प्रतिष्ठा डाला. ओम शांति. थैंक यू. ओम शांति. मैं ज्योतिष तारा, देव प्यारा, पूजन ब्राह्मण दुलारा, परिस्थापदार. ओम शांति अन्नोरे. गुड नाइट अन्नोरे. ಓಂ ಶಾಂತಿ. ओम शांति. थैंक यू. ಶಶಿಕಲಾ ಕೋರು. ಓಂ ಶಾಂತಿ. ಓಂ ಶಾಂತಿ. ಎಲ್ರಿಗೂ ಓಂ ಶಾಂತಿ.
ಓಂ ಶಾಂತಿ ಅನ್ನೋರೆ. ಓಂ ಶಾಂತಿ ಅಕ್ಕವ್ರು. ಓಂ ಶಾಂತಿ. ಓಂ ಶಾಂತಿ ಓಂ ಶಾಂತಿ ಅಪ್ಪಾಜಿ. ಶಾಂತಿ ಶೋಭಾ ಚಕ್ಮಠ ಅಕ್ಕವ್ರು. ಓಂ ಶಾಂತಿ ಸುಮಂಗಳ. ಓಂ ಶಾಂತಿ ಬಾಬಾ. ಥ್ಯಾಂಕ್ ಯು ಬಾಬಾ. ಓಂ ಶಾಂತಿ. ಓಂ ಶಾಂತಿ ಅನ್ನೋರೆ. ಗುಡ್ ಮಾರ್ನಿಂಗ್ ತಂದೆ. ಓಂ ಶಾಂತಿ ಗೋವಿಂದನವರೇ. ಓಂ ಶಾಂತಿ ಪ್ರೇಮ ಅಕ್ಕವರು. ಓಂ ಶಾಂತಿ ಸ್ಫೂರ್ತಿ ಲಿಟಲ್ ಏಂಜಲ್. ಓಂ ಶಾಂತಿ. ಓಂ ಶಾಂತಿ ಅನ್ನೋರೆ. ಗುಡ್ ನೈಟ್ ತಂದೆ. ಶಾಂತಿ. ಓಂ ಶಾಂತಿ. ಶಾಂತಿ ಅನ್ನೋರೆ. ಗುಡ್ ನೈಟ್ ತಂದೆ. ಧನ್ಯವಾದ 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 ಬಾಬಾ. ಶಾಂತಿ. ಅಮೃತ ವೇಳ ಗುರುವಾರ ದಿನದಂದು ಮಿಸ್ ಆಗಿದ್ದಾಗ ಯಾರು ಸಂಕಲ್ಪ ಮಾಡಬೇಡಿ, ತಾವು ಸ್ವಯಂ ಎದ್ದುಬಿಟ್ಟು ಪರಮಾತ್ಮನನ್ನು ನೆನಪು ಮಾಡಿರಿ. ಅಪ್ಪಾಜಿ ಹಾಗೆ ಅಂತಿಮ ಸಮಯದಲ್ಲಿ ಈಗ ಪಾಠವನ್ನು ಕಲಿಸ್ತಾ ಇದ್ದಾರೆ. ಓಕೆ, ನಮಗೆ ಗುರುವಾರದಂದು ಬಾಬಾ ಬೇರೆ ಸೇವೆ ಕೊಟ್ಟಿರ್ತಾರೆ. ಗುರುವಾರ ಆಗಲಿ ಭಾನುವಾರ ಆಗಲಿ ಸಮ್ಟೈಮ್ಸ್ ಬೇರೆ ಸೇವೆ ಇರುವಾಗ ಆನ್ಲೈನನ್ನು ಡಿಪೆಂಡ್ ಆಗಲೇಬೇಡಿ. ಓಕೆನಾ? ಬಾಬನ ನೆನಪಿನಲ್ಲಿ ಕುಳಿತುಕೊಂಡ್ಬಿಡ್ಬೇಕು, ರೂಢಿ ಆಗಬೇಕು. ನಾವು ಮುಂಚಿತವಾಗಿ ಹೇಳಿದ್ರೆ ನೀವು ಮಲಗಿಬಿಡ್ತೀರಿ. ಹಾಗಾಗಿ ಹೇಳಬೇಕು ಅಂತ ಎದ್ದೇಳ್ತೀರಿ, ಬಾಬನ್ನೇ ನೆನಪು ಮಾಡಬೇಕು. ಯಾವ ಆನ್ಲೈನ್ ಕ್ಲಾಸು ನೆನಪಿಗೆ ಬರಬಾರ್ದು ನಮಗೆ. ಓಕೆನಾ? ಬಾಬಾ ಇದನ್ನೇ ನಮಗೆ ಕಲಿಸ್ತಾ ಇರೋದು. ನಮ್ಮ ಡೈರೆಕ್ಷನ್ ನಮ್ಮ ಮನಸ್ಸು ಬುದ್ಧಿ ಪರಮಾತ್ಮ ಜ್ಞಾನ ಸೂರ್ಯನೊಂದಿಗೆ ಇರಬೇಕು. ಮಾರ್ನಿಂಗ್ ಎದ್ದ ತಕ್ಷಣ ಬಾಬಾ 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 ಅಷ್ಟೇ. ಓಕೆ, ಅಮೃತವೇಳೆ ಯಾರು ಮಿಸ್ ಮಾಡಬಾರ್ದು, ಆನ್ಲೈನ್ ಡಿಪೆಂಡ್ ಆಗಬೇಡಿ. ಓಕೆ, ಓಂ ಶಾಂತಿ ಎಲ್ರಿಗೂ. ಓಂ ಶಾಂತಿ. ಓಂ ಶಾಂತಿ. ಶಾಂತಿ. ಓಂ ಶಾಂತಿ ಎಲ್ರಿಗೂ. ಶಾಂತಿ ಅನ್ನೋರೆ. ಗುಡ್ ನೈಟ್ ತಂದೆ. ಶಾಂತಿ. ಓಂ ಶಾಂತಿ ಬಾಬಾ. ಶಾಂತಿ. ಓಂ ಶಾಂತಿ ಅನ್ನೋರೆ.